ಜೊತೆಗೆ ಈ ಸಾಯಂಕಾಲದ ಇನ್ನೊಬ್ಬ ವಿದ್ವಾಂಸರಿಂದ ಪ್ರವಚನ ಪಂಡಿತ ಪ್ರದ್ಯುಮ್ನಾಚಾರ್ಯ ಜೋಶಿ ಅವರಿಂದ ಯುವಕರನ್ನ ಕುರಿತು ಎರಡು ಮಾತುಗಳನ್ನು ಆಡಬೇಕು ಅಂತ ಅವರು ಕೇಳ್ಕೊಳ್ತಾ ಇದ್ದೇವೆ. ಅವರು ವೇದಿಕೆಗೆ ಬಂದು ಪ್ರವಚನ ನಡೆಸಿಕೊಡಬೇಕು. ಆಚಾರ್ಯರ ಬಗ್ಗೆ, ಪ್ರದ್ಯುಮ್ನಾಚಾರ್ಯರ ಬಗ್ಗೆ ನಾವು ಪರಿಚಯ ಮಾಡಿಸುವುದಾಗಲಿ, ಅವರ ವಿದ್ವತ್ತೆಯ ಬಗ್ಗೆ ಹೇಳುವುದಾಗಲಿ ಅದರ ಸಂದರ್ಭ ಈ ಹುಬ್ಬಳ್ಳಿ ಧಾರವಾಡದ ಜನರಿಗೆ ಇಲ್ಲ. ಯಾಕೆ ಅಂದರೆ ಚಿರಪರಿಚಿತರು. ಅವರ ಪ್ರವಚನಗಳು ಜಗತ್ತಿನಲ್ಲಿ ಎಲ್ಲ ಕಡೆಗೆ ವ್ಯಾಪಿಸಿಕೊಂಡಿರುವಂತಹದ್ದು. ಅಂಥವರು ನಮ್ಮ ನಡುವೆ ಇವತ್ತು ಬಂದಿದ್ದಾರೆ. ಅವರು ಯುವಕರನ್ನ ಕುರಿತು ಎರಡು ಮಾತುಗಳನ್ನು ಆಡಬೇಕು ಅಂತ ಸಿದ್ಧಂತಿಚ ಮನೋರಥ. ವೇದಿಕೆಯಲ್ಲಿ ವಿರಾಜಮಾನರಾದ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾ ಪುರಸ್ಸರವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತುಗಳು. ಇವತ್ತು ಯುವಕರಿಗೆ ಒಂದು ಆತಂಕವಿದೆ. ಅದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬಹಳ ದೊಡ್ಡದಾದಂಥ ಆತಂಕವಿದೆ. ಧರ್ಮ ಪ್ರಚಾರಕರಾದಂಥ ನಮಗೆ DI ಬಗ್ಗೆ ಬಹಳ ಆತಂಕವಿದೆ. D ಅಂದರೆ ಧರ್ಮ, I ಅಂದರೆ ಇಂಟ್ರೆಸ್ಟು. ಧರ್ಮದಲ್ಲಿ ಇಂಟ್ರೆಸ್ಟ್ ಬರುವುದು ಹೇಗೆ ಅಂತ ದೊಡ್ಡ ಆತಂಕ ನಮಗೆ. ನಿನ್ನೆ ದೂರದರ್ಶನದಲ್ಲಿ ಎಲ್ಲೋ ಒಬ್ಬ ದೊಡ್ಡ ಅನುಭವಸ್ಥ ಪ್ರೊಫೆಸರನ ಜೊತೆ ಸಂದರ್ಶನವನ್ನು ಮಾಡ್ತಾ AI ಬಗ್ಗೆ ಮಾತಾಡ್ತಾ ಇದ್ರು. ಮುಂದೆ ಏನು ಗತಿ ಅಂತ. ಸುಮಾರು 4 ವರ್ಷ ಅವ್ರು ಹೇಳೋದು, ಇನ್ನು ಮುಂದೆ 4 ವರ್ಷದಲ್ಲಿ 9 ಕೋಟಿ ಚಿಲ್ಲರ ಲಕ್ಷ ಉದ್ಯೋಗಗಳು ಹೊರಟು ಹೋಗ್ತವೆ. ಹಾಗಾದರೆ ಯುವಕರಿಗೆ ಪರಿಸ್ಥಿತಿ ಏನು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಜಗತ್ತು ಪರಿವರ್ತನೆ ಆಗ್ತಾನೇ ಇದೆ, ಯಾರಿಗೂ ಇಲ್ಲ. ಅವರು ಗಣನ ಮಾಡಿದ್ದೇನು ಅಂದರೆ 9 ಕೋಟಿ ಉದ್ಯೋಗ ಹೊರಟು ಹೋದರೆ 17 ಕೋಟಿ 20 ಲಕ್ಷ ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಅಂತ ಹೇಳ್ತಾರೆ. ಯಾಕೆಂದರೆ ಹಿಂದಕ್ಕೆ ಇದೇ ಒಂದು ದೊಡ್ಡ ಆತಂಕ ಬಂದಿತ್ತಂತೆ. ಕಂಪ್ಯೂಟರ್ ಯಾವಾಗ ಬಂತು ಆಗ ಎಲ್ಲ ಕಂಪ್ಯೂಟರ್ದಿಂದ ಆಗ್ತದೆ, ಮುಂದೆ ಉದ್ಯೋಗ ಹೇಗೆ ಅಂತ ಬಂದಾಗ IT ಬಂತು, ದೊಡ್ಡ ವರದಾನವಾಗಿ ಬಂತು. ಯಾರಿಗೂ ಏನೂ ಆತಂಕ ಆಗಲಿಲ್ಲ, ಬೆಳೆದ್ರು. ಹಾಗೆ ಇದು ಬರ್ತದೆ ಅಂತ ನಮ್ದೆಲ್ಲ ಕಾರ್ಯಕ್ರಮ ಇದ್ದಂಗೆ. ಕಾರ್ಯಕ್ರಮ ಬರೋ ತನಕ ಆತಂಕ ಇರ್ತದೆ. ಕಾರ್ಯಕ್ರಮ ಬಂತು ಅಂದ್ರೆ ಆಗ್ತದೆ ಹೋಗ್ತದೆ ಅಷ್ಟೇ, ಟೆನ್ಷನ್ ಇರುವುದಿಲ್ಲ. ಕೆಲವು ಮಂದಿಗೆ ಮುಂದಿನ ರವಿವಾರ ಸತ್ಯನಾರಾಯಣ ಪೂಜೆ ಅದಂದ್ರೆ ಹಿಂದೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಮಹಾಭಾರತ ಹೇಳ್ತದೆ, ಯಾಕಿಷ್ಟು ಟೆನ್ಷನ್ ಮಾಡ್ಕೊಳ್ತಾರೆ ಅಂದರೆ ಅವರು ಹಿಂದಿನ ಜನ್ಮದವ್ರು ನಾಯಿನ ಸಾಕಿರ್ತಾರಂತ. ಯಾರು ಹಿಂದಿನ ಜನ್ಮದವ್ರು ನಾಯಿನ ಸಾಕಿರ್ತಾರ ಅವರಿಗೆ ಟೆನ್ಷನ್ ಭಾಳ ಇರ್ತದಂತ. ಯಾಕೆಂದರೆ ಯಾರ ಮನೆಯೊಳಗೆ ನಾಯಿ ಸಾಕಿರ್ತಾರ ನೋಡ್ರಿ, ಯಾರ ಮನೆಗೆ ಬರ್ತಾರೋ ಅವರಿಗೆಲ್ಲ ಟೆನ್ಷನ್ ಆಗ್ತಿರ್ತದೆ. ಇಲ್ಲಿ ನಾಯಿಗಳಿವೆ ಎಚ್ಚರಿಕೆ ಅಂತ ಬೋರ್ಡ್ ಇರ್ತದೆ. ಅದು ಈ ಕಡೆಯಿಂದ ಬರ್ತದೋ ಗೊತ್ತೇ ಆಗೋದಿಲ್ಲ. ಆದರೆ ಆಶ್ಚರ್ಯ ಅಂದರೆ ಇರುವುದು ಒಂದೇ ನಾಯಿ, ಆದ್ರೆ ಬೋರ್ಡ್ ಮಾತ್ರ ನಾಯಿಗಳಿವೆ ಎಚ್ಚರಿಕೆ ಅಂತ. ಅಂದ್ರೆ ಒಬ್ಬರಿಗೇನೆ ಬಹುವಚನ ಕೊಡೋದು, ಸನ್ಮಾನ ಕೊಡುವುದಕ್ಕಾಗಿರ್ತದೆ. ಇಲ್ಲಾಂದ್ರೆ ಮನೆಯೊಳಗಿದ್ದವರೆಲ್ಲ ಅವರೇ ಅಂತಲೂ ಹೇಳಬಹುದು. ಅಂದರೆ ಇಷ್ಟೆಲ್ಲ ಟೆನ್ಷನ್ ಆಗ್ತಾನೆ ಇರ್ತದೆ. ನಾವು 100 ಕಾರ್ಯಕ್ರಮ ಮಾಡ್ರಿ, ಕಾರ್ಯಕ್ರಮ ಬಂತು ಅಂದ್ರೆ ಸಾಕು ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಕಾರ್ಯಕ್ರಮ ಭಾರಿ ಆಗ್ತದೆ, ನಮ್ಮ ಅಂದಾಜು ಮೀರಿಯೂ ಆಗ್ತದೆ. ಹಾಗೆ ಇದು ಅಂತ ಅವನು ನಮಗೆಲ್ಲ ಯುವಕರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾನೆ. ನಮ್ಮ ಸಮಸ್ಯೆ ಏನು ಅಂದರೆ ಧರ್ಮದಲ್ಲಿ ಇಂಟ್ರೆಸ್ಟ್ ಹೋಗ್ತಾ ಇದೆ. ಭಾಗವತ ಹೇಳ್ತದೆ, ಯಶೋರ್ಥಂ ಧರ್ಮ ಸೇವನಂ. ಧರ್ಮ ಏನು ಮಾಡ್ತಾರೆ, ಧರ್ಮ ಮಾಡಬೇಕು ಅಂತ ಧರ್ಮ ಮಾಡ್ತಾ ಇಲ್ಲ, ಕೀರ್ತಿಗಾಗಿ ಧರ್ಮ ಮಾಡ್ತಾರೆ. ಎಲ್ಲಿ ಕೀರ್ತಿ ಬರುವುದಿಲ್ಲ ಅಲ್ಲಿ ಡೊನೇಷನ್ ಕೊಡಂಗಿಲ್ಲ, ಎಲ್ಲಿ ಕೀರ್ತಿ ಬರುವುದಿಲ್ಲ ಅಲ್ಲಿ ಇನ್ವಾಲ್ವ್ ಆಗುವುದಿಲ್ಲ. ನಾನು ಎಲ್ಲೇ ಹೋದರೂ ನನಗೊಂದು ಹೆಸರು ಬರಬೇಕು. ಕೆಲವರು ಸ್ವಲ್ಪ ಕೆಲಸ ಮಾಡಿದರೂ ಶಾಲು ಹೊತ್ತಿಸ್ಕೊಳ್ಳಿಕ್ಕೆ ಇಷ್ಟು ಉತ್ಸುಕರಾಗಿರ್ತಾರೆ ಅಂದರೆ
ಇನ್ನೂ ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ, ಕೂತಲ್ಲೇ ಬಗ್ಗಿರ್ತಾರೆ. ಇಲ್ಲ ಅಂದ್ರೆ ದೊಡ್ಡ ಆಕ್ರೋಶ, ನಮಗೆ ಹೊಸಿಲ್ಲ, ನಮ್ಮ ಹೆಸರು ತಗೊಂಡಿಲ್ಲ. ಒಂದು ಪ್ರಸಂಗದೊಳಗೆ ಸುಮಾರು ಒಂದು 4-5 ಜನ ಬಂದರು. ಇಷ್ಟು ಮಂದಿ ಹೆಸರು ತಗೊಂಡಿರಲ್ಲ, ನಮ್ಮ ಹೆಸರು ಯಾಕೆ ತಗೊಂಡಿಲ್ಲ, ನಮ್ಮ ಹೆಸರು ಜಗಳಕ್ಕೆ ಬಂದು ನಿಂತರು. ನಾ ಕೇಳಿದೆ, ಇದು ಪಕ್ಷಮಾಸ ಅಲ್ಲ, ಇದು ಕಾರ್ಯಕ್ರಮದ. ಅಂದರೆ ಯಶೋರ್ಥಂ ಧರ್ಮ ಸೇವನಂ. ಏನೇ ಧರ್ಮ ಮಾಡಿದರೂ ಕೂಡ ಕೀರ್ತಿಗಾಗಿ ಮಾಡೋದು. ಕೀರ್ತಿ ಇಲ್ಲ ಅಂದರೆ ಇಲ್ಲ. ಹಾಗಾದರೆ ಮುಂದಿನ ಸಮಾಜ ಹೇಗಾಗ್ತದೆ? ಇನ್ನೊಂದು ಧರ್ಮ ನೋಡ್ರಿ, ಆಕ್ರಮಣ ಮಾಡುವ ಧರ್ಮ. ಅವರಲ್ಲಿ ಎಷ್ಟು ಆದರ್ಶ ಇದೆ, ಎಷ್ಟು ಗೌರವ ಇದೆ. ನಮ್ಮ ಧರ್ಮವನ್ನು ಬೆಳೆಸಬೇಕು ಅಂತನ್ನೋ ಉತ್ಸಾಹ ಎಷ್ಟಿದೆ. ನಮ್ಮಲ್ಲಿ ಅದೇ ಧರ್ಮದ ಬಗ್ಗೆ ನಮ್ಮಲ್ಲಿ ಔದಾಸೀನ್ಯ ಎಷ್ಟಿದೆ. ಮಕ್ಕಳನ್ನು ಬೆಳೆಸಬೇಕು ಅಂತನ್ನೋದಕ್ಕಾಗೇ ನಮ್ಮಲ್ಲಿ ಹಿಂದಕ್ಕೆ ಕಥೆ ಹೇಳ್ತಾ ಇದ್ರು. ವಿಷ್ಣು ಶರ್ಮಾ ಅಂತನ್ನುವ ಬ್ರಾಹ್ಮಣ ರಾಜಕುಮಾರನನ್ನು ಬರೀ ಕಥೆಗಳ ಮೂಲಕವಾಗಿ ಮಕ್ಕಳನ್ನು ಸುಧಾರಿಸಿದ. ನಮ್ಮಲ್ಲಿ ಕಥೆ ಹೇಳುವುದಿಲ್ಲ ಮಕ್ಕಳಿಗೆ. ರಿಮೋಟ್ ಕಂಟ್ರೋಲ್ ಕೊಟ್ಟು ಟಿ ವಿ ಮುಂದೆ ಕುಡಿಸಿದ್ದೀವಿ ಅಂದರೆ ಗುಂಡು ಹಾಕೋದೇ ಹಾಕೋದು, ಗುಂಡು ಹಾಕೋದೇ ಹಾಕೋದು. ಅಮ್ಮ ಮುಂದೆ ಅವ ಅಪ್ಪಗೂ ಗುಂಡು ಹಾಕ್ತಾನೆ, ತಾನು ಗುಂಡು ಹಾಕ್ತಾನೆ. ಇದು ಹಾಸ್ಯ ಇರಬಹುದು, ಅದ್ರ ಒಳಗೆ ಕಳಕಳಿ ಇದೆ. ಮಕ್ಕಳು ಹೇಗೆ ಬೆಳೀತಾ ಇದ್ದಾರೆ ಅಂತಂಬುದು ಗೊತ್ತೇ ಇಲ್ಲ. ನಾನು ಮಹಾಭಾರತದ ಬಗ್ಗೆ ಮಾತಾಡ್ತಿರ್ತೀನಿ. ಅಪ್ಪ ಕುರುಡ, ತಾಯಿ ಕಣ್ಣಿದ್ರೂ ಪಟ್ಟಿ ಕಟ್ಟಿಕೊಂಡು ಕುರುಡ್ಲು. ಹಾಗಾದ್ರೆ ಮಕ್ಕಳೇನಾದ್ರು ಅಂದ್ರೆ ದುರ್ಯೋಧನ ದುಶ್ಯಾಸನ ಅಂತ ಮಕ್ಕಳಾದ್ರು. ಹಾಗೆ ಇವತ್ತು ತಂದಿ ಕುರುಡ, ತಾನಾಯ್ತು, ತನ್ನ ಆಫೀಸ್ ಕೆಲಸ ಆಯ್ತು, ಪಾರ್ಟಿ ಆಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು, ಅದರೊಳಗೇ ಇದ್ದಾನೆ. ಮಕ್ಕಳ ಬಗ್ಗೆ ಕುರುಡಾಗಿದ್ದಾನೆ. ತಾಯಿಗೆ ಗೊತ್ತಾಗ್ತಾ ಇದೆ ನನ್ನ ಮಕ್ಕಳು ಹೆಂಗೆ ಹಾಳಾಗ್ಲಿಕ್ಕತ್ತಾರ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಮೋಹದಿಂದ ಅವಳಿಗೆ ತಿದ್ಲಿಕ್ಕೆ ಆಗ್ತಾ ಇಲ್ಲ. ಕಣ್ಣಿದ್ರೂ ಅವಳು ಪಟ್ಟಿ ಕಟ್ಟಿಕೊಂಡು ಕುರುಡಾಗಿದ್ದಾಳೆ. ಹಂಗಾರೆ ಅವ್ರ ಜೀವನದೊಳಗೆ ಮಕ್ಕಳಿಂದ ಅನುಭವಿಸಿದ್ದೇನು ಅಂತಂದರೆ ಯಾರಿಂದಲೂ ಸುಖ ಸಿಗಲಿಲ್ಲ. ತಾವೇ ಸ್ವತಃ ಮಕ್ಕಳು ಶ್ರಾದ್ದ ಮಾಡಬೇಕಾಯ್ತು. 100 ಜನ ಮಕ್ಕಳಿದ್ರು ಒಬ್ಬ ಶ್ರಾದ್ದ ಮಾಡ್ಲಿಕ್ಕೆ ಕೊಟ್ಟಲಿಲ್ಲ. ಆದ್ದರಿಂದ ಇವತ್ತು ನಾವು ಮಕ್ಕಳಿಗೆ ಸಂಸ್ಕಾರ ಕೊಡದೇ ಇದ್ದರೆ ನಾಳೆ ನಮ್ಮ ಸಂಸ್ಕಾರ ಆಗೋದಿಲ್ಲ. ನಾಳೆ ನಮ್ಮ ಸಂಸ್ಕಾರ ಆಗಬೇಕಾಗಿತ್ತು ಅಂದರೆ ಇವತ್ತು ನಾವು ಕಾಳಜಿ ತಗೋಬೇಕಾಗ್ತದೆ ಪ್ರತಿಯೊಬ್ಬರು. ಈಗ ಮಕ್ಕಳನ್ನು ನಮ್ಮಲ್ಲೆಲ್ಲ ಜಾತಕ ಗೀತಕ ಕೊಟ್ಟ ಮೇಲೆ ಹೇಳ್ತಿರ್ತಾರೆ, ಬ್ಯಾಕ್ಗ್ರೌಂಡ್ ಏನು ನೋಡ್ರಿ, ಬ್ಯಾಕ್ಗ್ರೌಂಡ್ ಏನು ನೋಡ್ರಿ. ನಾವೆಲ್ಲ ಏನು ನೋಡ್ತೀವಿ ಅಂದರೆ ಅವ್ರ ತಂದೆ ತಾಯಿ ಹೆಂಗಿದ್ದಾರೆ. ಇಲ್ಲ ಪುರಾಣಕ್ಕೆ ಹೋಗ್ತಾರೆ, ಪಾಠಕ್ಕೆ ಹೋಗ್ತಾರೆ, ಎಲ್ಲ ಕರೆಕ್ಟ್ ಅದ. ಹೌದು, ಅವ್ರದ್ದಷ್ಟೇ ಕರೆಕ್ಟ್ ಅದ, ಅವ್ರ ಮಕ್ಕಳದೆಲ್ಲ ಕರೆಕ್ಟ್ ಅದ. ಅವ್ರ ಮಕ್ಕಳು ಕರೆಕ್ಟ್ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಅವ ಅಪ್ಪನ ನೋಡಬಾರ್ದು, ಅವ್ರ ಗೆಳೆಯಂದ್ರು ಮತ್ತು ಗೆಳತಿಯಂದ್ರನ್ನು ನೋಡಬೇಕು. ಯಾವಾಗಲೂ ಹೆಚ್ಚು ಹೊತ್ತ ಕಾಲ ಕಳೆಯೋದು, ಹೆಚ್ಚು ಅವರಿಂದ ಪ್ರಭಾವಿತರಾಗೋದು ಯಾವಾಗಲೂ ಗೆಳೆಯಂದ್ರಿಂದ. ಆ ಸಂಘದ ದೋಷನೇ ಹಂಗಿರ್ತದೆ, ಸಂಘದ ಗುಣನೇ ಹಂಗಿರ್ತದೆ. ಪಂಚತಂತ್ರದೊಳಗೆ ಒಂದು ಕಥೆ ಬರ್ತದೆ. ಒಂದು ಹುಲಿ ಕೂತಿತ್ತಂತ. ಹುಲಿ ಕೂತಾಗ ಅದರ ಬಾಜುಕ ಒಂದು ಜಿಂಕಿ ಕೂತಿತ್ತಂತ. ಅಷ್ಟೊತ್ತಿಗೆ ಒಬ್ಬ ಬ್ರಾಹ್ಮಣ ಬಂದಂತೆ. ಬ್ರಾಹ್ಮಣ ಬಂದ ಮೇಲೆ ಜಿಂಕಿ ಹೇಳ್ತಂತೆ ಹುಲಿಗೆ, ಇಷ್ಟೆಲ್ಲ ಹಿಂಸಾ ಮಾಡಿದೆಯಲ್ಲ, ಎಷ್ಟು ಪಾಪ ಬಂದಿರಲಿಕ್ಕಿಲ್ಲ, ಬ್ರಾಹ್ಮಣ ಸಿಗೋದೇ ಕಡಿಮೆ. ಒಬ್ಬ ಬ್ರಾಹ್ಮಣ ಅನಾಯಾಸವಾಗಿ ಬಂದಾನಂತಂದಮೇಲೆ ನೀ ಏನು ಹೊಡೆದು ಬಡಿದು ಆಭರಣ ಬಂಗಾರ ಇಟ್ಟುಕೊಂಡಿದ್ದಿ ಅದನ್ನೆಲ್ಲ ದಾನ ಮಾಡಿಬಿಡು. ಆ ಜಿಂಕಿ ಹೇಳಿದ ಮಾತು ಹುಲಿ ಕೇಳಿ ಒಳಗೆ ಹೋಗಿ ಬಂಗಾರ ಬೆಳ್ಳಿ ಎಲ್ಲ ತಂದು ಬ್ರಾಹ್ಮಣಕ್ಕೆ ಕೊಡ್ತಂತೆ. ಆ ಬ್ರಾಹ್ಮಣ ಬ್ಯಾಂಕ್ನೊಳಗಿಟ್ಟು ದುಡ್ಡು ತಗೊಂಡು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಐಷಾರಾಮದೊಳಗಿದ್ದಂತೆ. ಬಾಜುಕಿನ ಬ್ರಾಹ್ಮಣಂದ ನಾನು ಶ್ರಾದ್ದ ಮಾಡಿಸ್ತೀನಿ, ಇವನು ಶ್ರಾದ್ದ ಮಾಡಿಸ್ತಾನೆ, ಅವನು ಇಂಥ ದೊಡ್ಡ ಮನೆ ಹೆಂಗೆ ಕಟ್ಟದ, ಹೆಂಗಂಗೆ ಐಷಾರಾಮದೊಳಗಿದ್ದಾರಂತಂತೂ ಕೇಳ್ದವನು. ನೀ ಏನು ಮಾಡಿದಿ? ಅವನು ಹೇಳ್ದ, ಏನಿಲ್ಲಪ್ಪ, ಅಲ್ಲೊಂದು ಹುಲಿ ಅದ, ಆ ಹುಲಿ ಹತ್ರ ನಾ ಹೋಗಿದ್ದೆ, ಹೋದಾಗ ಅದೆಲ್ಲ ನನ್ನ ಬಂಗಾರ ಬೆಳ್ಳಿ ದಾನ ಮಾಡ್ತು, ಅದರಿಂದ ನಾನು ಶ್ರೀಮಂತ ಆಗೀನಿ. ಬ್ರಾಹ್ಮಣಂದ ನಾನು ಯಾಕೆ ಹೋಗ್ಬಾರ್ದು? ಅದಕ್ಕೆ ಬ್ರಾಹ್ಮಣ ಹೋದ. ಆ ಬ್ರಾಹ್ಮಣ ಹೋದಾಗ ಬಾಜೂಕ ನರಿ ಕೂತಿತ್ತಂತ.
ಮೊದಲು ಬ್ರಾಹ್ಮಣ ಏನು ಹೋಗಿದ್ದ, ಜಿಂಕಿ ಕೂತಿತ್ತು. ಎರಡನೇ ಸಲ ಬ್ರಾಹ್ಮಣ ಹೋದಾಗ ನರಿ ಕೂತಿತ್ತಂತೆ. ನರಿ ಹೇಳ್ತಂತೆ ಹುಲಿಗೆ, ಮನುಷ್ಯನ ಮಾಂಸ ವಿಚಾರ ಮಾಡು ಸಿಗಂಗಿಲ್ಲ, ಅದರೊಳಗೂ ಬ್ರಾಹ್ಮಣನ ಮಾಂಸ ದಿನಾ ಒಂದು ಮನೆ ಊಟ ಮಾಡಿ ಒಳ್ಳೆ ಸ್ವೀಟ್ ಆಗಿರ್ತಕ್ಕಂಥ ಮಾಂಸ ಇರ್ತದೆ, ವಿಚಾರ ಮಾಡು, ಹಾರಿ ಮಾಂಸ ಹಿಡಿದು ಬಿಡು ಅಂತಂದಾಗ ಟಣ್ಣಂತ ಜಿಗಿದು ಬ್ರಾಹ್ಮಣನ್ನು ಕೊಂದ್ಬಿಡ್ತದೆ. ಈ ಪಂಚತಂತ್ರ ಕಥೆ ಏನು ಹೇಳ್ಕೊಡ್ತದೆ ಅಂದರೆ, ನಾವು ಯಾರ ಜೊತೆಗೆ ಇರ್ತೇವೆ ಅವ್ರ ಪ್ರಭಾವ ನಮ್ಮ ಮೇಲೆ ಆಗ್ತದೆ. ಹೀಗಾಗಿ ನಿಮ್ಮ ಮಕ್ಕಳು ಒಳ್ಳೆಯವರಾಗಬೇಕಾಗಿತ್ತು ಅಂತಾದರೆ ಸಜ್ಜನರ ಸಂಘ ಬಹಳ ಅವಶ್ಯಕವಾಗಿದೆ. ಒಳ್ಳೆಯ ಜನರ ಜೊತೆಗೆ ಓಡಾಡ್ಲಿಕ್ಕತ್ತಾರೋ ಅಥವಾ ಕೆಟ್ಟ ಜನರ ಜೊತೆಗೆ ಓಡಾಡ್ಲಿಕ್ಕತ್ತಾರೋ ಅಂತಂಬುದನ್ನು ಅವಶ್ಯವಾಗಿ ವಿಚಾರ ಮಾಡಬೇಕಾದದ್ದು ಮಕ್ಕಳ ಬಗ್ಗೆ ಕಾಳಜಿ ಇದ್ರೆ. ಸಾಮಾನ್ಯವಾಗಿ ನೋಡ್ರಿ, ನಾವು ಯಾರೂ ಪ್ಲ್ಯಾನ್ ಮಾಡಲಾರ್ದೇನೆ ಬದುಕ್ತೀವಿ. ನಾವು ಬಾಲಕರು ಇರ್ತೀವಲ್ಲ, ಅಭ್ಯಾಸ ಆಯಿತು, ಮದುವೆ ಆಯಿತು, ಆಟ ಆಯಿತು, ಅದು ಆಯಿತು, ಇದರೊಳಗೆ ಕಾಲು ಕಳೀತಾ ಇರ್ತೀವಿ. ತಾರುಣ್ಯದೊಳಗೆ ಏನು ಮಾಡಬೇಕು ಅಂತ ಪ್ಲ್ಯಾನೇ ಮಾಡ್ಕೊಳ್ಳೋದಿಲ್ಲ. ಅಷ್ಟರೊಳಗಾಗಿ ತಾರುಣ್ಯ ಬಂದುಬಿಟ್ಟಿರ್ತದೆ. ತಾರುಣ್ಯ ಬಂದ ಮೇಲೆ ಮದುವೆ, ಮಕ್ಕಳು, ಮತ್ತೊಂದು ಸಂಸಾರ ಎಲ್ಲ ಅನ್ಕೋತ ಕೊಡ್ತೀವಿ. ಅದರೊಳಗೆ ಹೋಗಿಬಿಡ್ತದೆ. ವೃದ್ಧಾಪ್ಯದ ಬಗ್ಗೆ ನಾವು ಪ್ಲ್ಯಾನ್ ಮಾಡುವುದಿಲ್ಲ, ವೃದ್ಧಾಪ್ಯ ಬಂದುಬಿಡ್ತದೆ. ವೃದ್ಧಾಪ್ಯ ಬಂದ ಮೇಲೆ ರೋಗ ರುಜಿನಿ, ಕಷ್ಟ ನಷ್ಟ, 108 ಜಂಜಾಟದೊಳಗೆ ಆ ವೃದ್ಧಾಪ್ಯನ ಹೋಗಿಬಿಡ್ತದೆ, ಮರಣ ಬರ್ತದೆ. ಮರಣ ಆದಮೇಲೆ ನಾ ಏನು ಮಾಡಬೇಕು ಅಂತಲೂ ಪ್ಲ್ಯಾನ್ ಮಾಡುವುದಿಲ್ಲ. ಹೀಗಾಗಿ ಇಡೀ ಜೀವನದೊಳಗೆ ಅಸ್ತವ್ಯಸ್ತವಾಗಿ ಬದುಕ್ತಾರೆ. ಪ್ರತಿಯೊಂದಕ್ಕೂ ಪ್ಲ್ಯಾನ್ ಇರಬೇಕು. ಅವನು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಅವನಿಗೆ ಅತ್ಯಂತ ಅವಶ್ಯಕವಾದದ್ದು ಏನು ಅಂದರೆ, ಒಂದನೇದ್ದು ಒಳ್ಳೆ ಗೆಳೆಯಂದರು, ಒಂದನೇ ಗ. ಎರಡನೇದ್ದು ಯೋಗ್ಯನಾದ ಗುರು, ಇದು ಎರಡನೇ ಗು. ಮೂರನೇದ್ದು ಅವನಿಗೆ ಗುರಿ, ನಾನು ಎಲ್ಲಿ ಹೋಗಬೇಕು ಅಂತ ಅನ್ನೋದು ಗೊತ್ತಿರಬೇಕು. ಗುರಿ, ಬರೇ ಗುರಿ ಇದ್ರ ಉಪಯೋಗಿಲ್ಲ, ಅದಕ್ಕೊಂದು ಗೆರಿ, ಡೆಡ್ಲೈನ್ ಇರಬೇಕು. ಯಾವಾಗ ಇದನ್ನು ನಾನು ಮುಗಿಸ್ಬೇಕು, ಯಾವಾಗ ಈ ಗುರಿ ಮುಟ್ಟಬೇಕು ಅಂತೇಳಿ ಅವನಿಗೆ ಈ ಪ್ಲ್ಯಾನ್ ಇರಬೇಕು ಮನುಷ್ಯ. ನಾನು ವಿದ್ಯಾಭ್ಯಾಸದ ಜೀವನದೊಳಗೆ ಇದ್ದೀನಿ ಅಂತಂದಮೇಲೆ ಯಾರ್ಯಾರ ಜೊತೆಗೆ ಓಡಾಡಿದೆ, ಯಾರ್ಯಾರ ಜೊತೆಗೋ ಇದ್ದೆ, ಎಲ್ಲೆಲ್ಲೋ ತಿಂದೆ, ಏನಾಗ್ತದೆ ಇವತ್ತು? ಕೈಯಲ್ಲಿ ಮೊಬೈಲ್ ಬಂದಿದೆ, ಅವಳ ಫೇಸು ಇವನಲ್ಲಿ ಬುಕ್ ಆಗ್ತದೆ, ಇವನ ಫೇಸು ಅವನಲ್ಲಿ ಬುಕ್ ಆಗ್ತದೆ. ಇದೇ ಫೇಸ್ಬುಕ್ಕು. ಯಾವಾಗ ಫೇಸ್ಬುಕ್ ಬಂತೋ ಆವಾಗ ಚಾಟಿಂಗ್ ಸ್ಟಾರ್ಟ್ ಆಗ್ತದೆ. ಇವಳು ಅವನಿಗೆ ಚಾಟಿಂಗ್ ಮಾಡ್ತಾಳೆ, ಅವನು ಇವನಿಗೆ ಚಾಟಿಂಗ್ ಮಾಡ್ತಾಳೆ, ಇಬ್ಬರು ಕೂಡಿ ಅವ್ವ ಅಪ್ಪಗೆ ಚೀಟಿಂಗ್ ಮಾಡ್ತಾರೆ. ಅದು ಮುಗೀತು ಅಂದರೆ ಸಾಕು, ನಿನ್ನ ಮುಖ ಹೆಂಗದ ಗೊತ್ತಿಲ್ಲ, ನನ್ನ ಮುಖ ಹೆಂಗದ ಗೊತ್ತಿಲ್ಲ, ನೋಡಬೇಕಾಗ್ಯದಲ್ಲ ಅಂತ ಹೇಳಿ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಆಗ್ತದೆ. ವಿಡಿಯೋ ಸ್ಟಾರ್ಟ್ ಅದಕ್ಕೇನಂತಾರೆ, ಅದಕ್ಕೆ ವಿಡಿಯೋ ನೋಡೋದಕ್ಕೇನಂತಾರೆ, ಆಮೇಲೆ ಮುಖ ನೋಡ್ತಾರೆ. ಬರ್ತಾ 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 ಕೊನೆಗೆ ಅದು ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಇದು ಜಗತ್ತಿನೊಳಗೆ ನಡೀತಾ ಇದೆ. ಜಗತ್ತಿನೊಳಗೆ ನಡೀತಾ ಇದೆ, ಆದರೆ ತಂದೆ ತಾಯಿಗಳ ಮಾತ್ರ ಲಕ್ಷ್ಯ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಬಹಳಷ್ಟು ಮಾತನಾಡಬೇಕಾದಂಥ ವಿಷಯಗಳು. ಮಕ್ಕಳನ್ನು ಬೆಳೆಸಬೇಕು, ಆ ಮಕ್ಕಳು ಕೊನೆಯವರೆಗೆ ನಮ್ಮವರಾಗಬೇಕು, ನಮ್ಮ ಕುಲ ಇನ್ನೂ ದೀರ್ಘವಾಗಿ ಮುಂದುವರಿಬೇಕು ಅಂತನ್ನುವ ಪ್ಲ್ಯಾನ್ ತಂದೆ ತಾಯಿಗಳಿಗಿರಬೇಕು. ಅಂದಾಗ ಮಾತ್ರ ನಮ್ಮ ಯುವಕರನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ. ನಾವು ಎಲ್ಲೋ ಒಂದು ಕಾರ್ ತೊಗೊಂಡು ಹೋಗ್ತಿರ್ತೀವಿ, ಹೋಗೋ ಮುಂದಾಗ ಸ್ವಲ್ಪ ರಾಂಗ್ ರೂಟಿಗೆ ಹೋಗ್ತೀವಿ. ಸ್ವಲ್ಪ ಹೋಗ್ಕೊಂಡು ನಮಗೆ ಗೊತ್ತಾಗ್ತದೆ, ಓ ನಾನು ರಾಂಗ್ ರೂಟಿಗೆ ಹೊಂಟೀನಿ ಅಂತ ಗೊತ್ತಾಗ್ತದೆ. ಆಗಿಂದಾಗ ಅವನು ಟರ್ನ್ ಮಾಡಿಕೊಂಡು ಬಂದು ಒಬ್ಬರಿಗೆ ಕೇಳ್ತಾನೆ, ನಾನು ಹೊರಟಿದ್ದು ಬಿಜಾಪುರಕ್ಕೆ ಹೊರಟಿದ್ದೆ, ಸರಿನಾ ತಪ್ಪ? ಇಲ್ಲ, ನೀವು ಈ ಕಡೆಗೆ ಹೋಗ್ರಿ ಅಂತ ಹೇಳ್ತಾನೆ. ಅವನ ಮಾತನ್ನು ಕೇಳಿ ಸರಿಯಾದ ದಾರಿಯನ್ನು ಹುಡುಕ್ತಾನೆ. ಹಾಗೆ ನಾವಾಗಿ ಹುಡ್ಕೊಂಡು ಹೋಗ್ತಾ ಇರುವಾಗ ಎಷ್ಟೋ ಯುವಕರು ರಾಂಗ್ ರೂಟ್ದೊಳಗಿದ್ದಾರೆ. ಈಗ ನಿಮಗೆ ರಾಂಗ್ ರೂಟ್ ಅಂತ ಗೊತ್ತಾದ ಮೇಲೆ ಒಬ್ಬ ಹಿರಿಯರಿಗೆ ಕೇಳ್ಕೊಳ್ರಿ, ನಾನು ಹೊರಟಿದ್ದು ಸರಿನಾ ಅಥವಾ ತಪ್ಪಂತ ಕೇಳ್ಕೊಳ್ರಿ. ಆಗ ಅವರು ಸರಿ ಅಂತ ಹೇಳಿದಾಗ ಆ ದಾರಿಯಲ್ಲಿ ನಡಿಬೇಕು. ಇದಕ್ಕೇನೆ ನಮ್ಮ ಹಿರಿಯರು ಮಹಾಭಾರತ ಕಥೆ ಹೇಳ್ತಿದ್ರು, ಪಂಚತಂತ್ರ ಕಥೆಗಳನ್ನು ಹೇಳ್ತಿದ್ರು. ಅದೆಲ್ಲ ಹೇಳಿದಾಗ ಇದಾಯಿತು. ಒಂದು ಸಲ
ವಶಿಷ್ಠರು ಶಿಷ್ಯಂದ್ರೆಲ್ಲ ಒಂದು ಗಿಡದ ಕೆಳಗೆ ಕೂತಿದ್ರಂತೆ. ಕೂತಾಗ ವಿಶ್ವಾಮಿತ್ರರು ಒಂದು ದೊಡ್ಡ ಬಂಡಗಲ್ ತೊಗೊಂಡು ಗಿಡದ ಮೇಲೆ ಕೂತ್ರಂತ. ಆ ಮುದಕ್ಕೆ ಬಂದ್ಮೇಲೆ ಮುಗಿಸೇ ಬಿಡೋಣ ಇವತ್ತಂತ. ಬರಲಿ ವಶಿಷ್ಠ ಅಂತ. ಆಮೇಲೆ ವಶಿಷ್ಠರು ಬಂದ್ರಂತೆ. ಬಂದ ಮೇಲೆ ಕೂತ್ರಂತೆ. ವಿದ್ಯಾರ್ಥಿಗಳೆಲ್ಲ ಅವ್ರಿಗೆ ಕೇಳಿದ್ರಂತೆ, ಸ್ವಾಮಿ, ನಾವು ಒಂದು ಫೀಲ್ಡ್ದೊಳಗೆ ಕೆಲಸ ಮಾಡ್ಲಿಕ್ಕತ್ತೀವಿ, ನಾವೆಲ್ಲರೂ ತಪಸ್ವಿಗಳಾಗಬೇಕಾಗಿದೆ. ಆದರೆ ಯಾವುದೇ ಒಂದು ಕ್ಷೇತ್ರದೊಳಗೆ ನಾವು ಏನಾದರೂ ಸಾಧಿಸಬೇಕಾದ್ರೆ ಅದಕ್ಕೊಬ್ಬ ಆದರ್ಶ ವ್ಯಕ್ತಿ ಇರ್ತಾನೆ. ನಾನು ಸಂಗೀತ ಕಲಿತೇನೆ ಅಂತಂದ್ರೆ ಯಾರಂಗೆ ಕಲಿಬೇಕು, ನಾನು ಮಹಾನಟನಾಗ್ತೇನೆ ಅಂದಮೇಲೆ ಯಾರಂಗ ನಟನಾಗಬೇಕು ಅಂತ ಒಂದು ಆದರ್ಶ ಅಂತಿರ್ತದಲ್ಲ. ಅದಕ್ಕೆ ನಾವು ತಪಸ್ಸು ಮಾಡಬೇಕಾದ್ರೆ ಯಾವ ವ್ಯಕ್ತಿಯನ್ನು ಆದರ್ಶವನ್ನಾಗಿಟ್ಕೊಳ್ಬೇಕು ಅಂತ ಅವರೆಲ್ಲ ಕೇಳಿದಾಗ ವಶಿಷ್ಠರು ಹೇಳಿದ್ರಂತ, ವಿಶ್ವಾಮಿತ್ರರನ್ನ ಆದರ್ಶ ಇಟ್ಟುಕೊಳ್ರಿ ಅಂತ. ಯಾಕೆಂದರೆ ಗುರಿ ಸಾಧಿಸಬೇಕಾದ್ರೆ ಮನುಷ್ಯನಿಗೆ ಛಲ ಬೇಕು. ಆ ಛಲ ಪರಿಪೂರ್ಣ ಮಟ್ಟದಲ್ಲಿ ವಿಶ್ವಾಮಿತ್ರರಿಗಿದೆ. 10,000 ವರ್ಷ ತಪಸ್ಸು ಮಾಡಿದ ಒಂದು ಹೆಣ್ಣಿನಿಂದ ಮತ್ತೆ ಆ ತಪಸ್ಸು ಕಳ್ಕೊಂಡ. ಮತ್ತೆ 1000 ವರ್ಷ ತಪಸ್ಸು ಮಾಡಿದ, ಸಿಟ್ಟಿನಿಂದ, ರಂಭಾನ್ ಮೇಲೆ ಸಿಟ್ಟಿನಿಂದ ತಪಸ್ಸನ್ನು ಕಳ್ಕೊಂಡ. ಆದ್ರೆ ಬಿಡಲಿಲ್ಲ. ಕೊನೆಗೂ ತಪಸ್ಸು ಮಾಡಿ ಬ್ರಹ್ಮದೇವರ ಕಡೆಯಿಂದ ನೀನು ಬ್ರಾಹ್ಮಣ ಅಂತ ಅನಿಸ್ಕೊಂಡೇ ಅವನು ತಯಾರಾದ. ಅಂದರೆ ಇದು ಛಲ ಅಂತಂತಾರೆ. ಒಬ್ಬ ಆದರ್ಶ ವ್ಯಕ್ತಿನ ಇಟ್ಕೊಳ್ಬೇಕು, ಯಾವ ವ್ಯಕ್ತಿ ತನ್ನ ಛಲದಿಂದ ಸಾಧಿಸಿದ್ದಾನೋ ಅವನ ಬಗ್ಗೆ ಅಂತ ಮಹಾಭಾರತ ಈ ಕಥೆ ಬರ್ತದೆ. ಅದಕ್ಕಾಗಿ ಒಂದು ಗುರಿ ಇರಬೇಕು, ಅದಕ್ಕೆ ಯೋಗ್ಯ ಗುರುಗಳಿರಬೇಕು. ಅದನ್ನು ಎಲ್ಲಿಗೆ ಒಟ್ಟಿಗೆ ಹೋಗೋದು. ಇವತ್ತು ನಾಳೆ ಮಾಡುವ ಕೆಲಸ ದೀರ್ಘಸೂತ್ರಿ ಅಂತ ಕರೆ, ತಿಂಗಳಾದ್ಮೇಲೆ ಮಾಡೋದು ಅದಲ್ಲ. ಅದಕ್ಕೊಂದು ಗೆರಿ ಇರಬೇಕು. ಹುಬ್ಬಳ್ಳಿ ಬಿಟ್ಟು ಬೆಂಗಳೂರಿಗೆ ಹೋಗಬೇಕಾದ್ರೆ ಒಮ್ಮಲಿಗೆ ಹೋಗ್ಲಿಕ್ಕೆ ಆಗಲ್ಲ. ಹಾವೇರಿ ಮುಟ್ಟಬೇಕು, ರಾಣೆಬೆನ್ನೂರು ಮುಟ್ಟಬೇಕು, ಹರಿಹರ ಮುಟ್ಟಬೇಕು, ಒಂದೊಂದು ಸ್ಟೇಷನ್ ದಾಟ್ತಾ ಬೆಂಗಳೂರು ಮುಟ್ಟಬೇಕಾಗ್ತದೆ. ಹಾಗೆ ಒಂದು ದೊಡ್ಡದೊಂದು ಗುರಿ ಇರಬೇಕು. ಆ ಗುರಿಯನ್ನು ಮುಟ್ಲಿಕ್ಕಾಗಿ ಸಣ್ಣ ಗುರಿಗಳನ್ನು ದಾಟ್ತಾ ಮಹಾಗುರಿಗಳನ್ನು ಮುಟ್ಟಬೇಕಾಗ್ತದೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ಉದ್ದೇಶ. ಇದಾದ್ಮೇಲೆ ಸಾಮಾನ್ಯವಾಗಿ ನೋಡ್ರಿ, ಸಾಮಾನ್ಯವಾಗಿ ಮದುವೆ ಆಗಬೇಕಾದ್ರೆ ಅಲ್ಲೊಂದು ನಿರ್ಣಯ ತಗೋಬೇಕಾಗ್ತದೆ. ಭಾಗವತ್ ಹೇಳ್ತದೆ, ಸ್ವೀಕಾರ ಏವ ಉದ್ವಾಹ. ಅವತ್ತೇ ಹೇಳಿದ್ದಾರೆ ವೇದವ್ಯಾಸ ದೇವರು, ಸ್ವೀಕಾರ ಏವ ಉದ್ವಾಹ. ಇವತ್ತು ನಾನು ಆ ಶಬ್ದ ಸ್ವಾಮಿಗಳ ಮುಂದೆ ಆಡಬಾರ್ದು. ನಾನು ಏನು ಹೇಳಿಕತ್ತೀನಿ ನಿಮಗೆ ಗೊತ್ತದೆ. ಸ್ವೀಕಾರ ಏವ ಉದ್ವಾಹ. ಇವತ್ತು ಮದುವೆ ಇಲ್ಲ. ಮೊದಲ ಗೆಳೆಯಂದ್ರ ಆಗ್ಬೇಕಾದ್ರೆ ಅಗ್ನಿ ಸಾಕ್ಷಿಯಾಗಿ ಗೆಳೆಯಂದ್ರ ಆಗ್ತಿದ್ರು, ಅದು ಹೋಯ್ತು. ಎರಡನೇದು ಗುರು ಶಿಷ್ಯರು ಅಗ್ನಿ ಸಾಕ್ಷಿಯಾಗಿ ಗುರು ಶಿಷ್ಯರಾಗ್ತಿದ್ರು, ಅದು ಹೋಯ್ತು. ಗಂಡ ಹೆಂಡತಿ ಆಗ್ಬೇಕಾದ್ರೆ ಅಗ್ನಿ ಸಾಕ್ಷಿಯಾಗಿ ಗಂಡ ಹೆಂಡತಿ ಆಗ್ತಿದ್ರು, ಅದು ಹೋಯ್ತು. ಈಗ ಅಗ್ನಿ ಸಾಕ್ಷಿಯಾಗಿ ಇರೋದು ಒಂದೇ, ಅದು ಬಾಯಿಯೊಳಗಿರ್ತದೆ. ನಿಮಗೆ ಗೊತ್ತಾಗಿರ್ಬೇಕು. ಒಂದ್ಸಲ ಹೆಂಡತಿ ಗಂಡ ಕೇಳಿದ್ಲಂತ, ಎಷ್ಟು ಸೇದ್ತೀರಿ, ಅಷ್ಟು ಸೇದ್ಲಿಕ್ಕೆ ಹೋಗ್ಬಾರ್ದು, ಎಲ್ಲ ಹಾಳಾಗ್ತವ. ಅವ ಅಂದ, ನಾನು ನಿನ್ನ ಬಿಡ್ತೀನಿ ಹೊರತು ಇದನ್ನು ಬಿಡಂಗಿಲ್ಲ ಅಂತಂದ. ಸಿಟ್ಟು ಬಂತಕ್ಕಿಗೆ. ಅದನ್ನ ಅಲ್ಲಿ ಇಟ್ಟಿದ್ರಂತೆ. ಅವ ಸ್ನಾನಕ್ಕೆ ಹೋಗಿದ್ದಂತ ಗಂಡ ಸಿಗರೇಟಕ್ಕೆ ಹೇಳಿದ್ಲಂತೆ, ನನ್ನ ಗಂಡೆ ನಿನ್ನ ಕೈಯಾಗ ಸಿಗಬೇಕೇನೋ, ಯಾಕೆ ನನ್ನ ಗಂಡಗೆ ಬೆನ್ನು ಹತ್ತಿದ್ದೀನಿ? ಸಿಗರೇಟ್ ಹೇಳ್ತಂತ, ನಾನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದೀನಿ, ನೀನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದೀನಿ. ನನಗೂ ನಿನಗೂ ವ್ಯತ್ಯಾಸ ಏನು ಅಂದ್ರೆ, ನೀನು ಅಗ್ನಿ ಸಾಕ್ಷಿಯಾಗಿ ಮನೆಯೊಳಗೆ ಪ್ರವೇಶ ಮಾಡಿದಿ, ನಾ ಅಗ್ನಿ ಸಾಕ್ಷಿಯಾಗಿ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ. ಅಲ್ಲಿಗೆ ಅಗ್ನಿ ಸಾಕ್ಷಿಯಾಗಿ ಬಂದ್ಬಿಟ್ಟಿದೆ. ಮುಗಿದೋಯ್ತು. ಅಗ್ನಿ ಸಾಕ್ಷಿಯಾಗಿ ಮದುವಿಲ್ಲ. ಒಂದು ನಾಯಿ, ಪಕ್ಷಿ, ಪಶು, ಬುದ್ಧಿ ಇಲ್ಲದ ಜೀವಿ ಹೆಂಗೆ ಬೇಕಾದ ಹಂಗಿರಬೇಕು, ಹಂಗೆ ಇವತ್ತು ಸ್ವೀಕಾರ ಏವ ಉದ್ವಾಹ. ಡೈವರ್ಸ್ ಬಂದು ಇವತ್ತು 2 ಡೈವರ್ಸು. ಒಂದು ಗಂಡ ಹೆಂಡತಿ ಡೈವರ್ಸು, ಒಂದು ವಯಸ್ಸನ್ನ ಡೈವರ್ಸು. ಕೇವಲ ಡೈವರ್ಸ್ ಆಗ್ತವೆ. ಇಷ್ಟ ಆಗ್ತಿರ್ಲಿಲ್ಲ. ಇಲ್ಲೇ ಹುಬ್ಬಳ್ಳಿ ಧಾರವಾಡದೊಳಗೆ ಒಬ್ಬರು ಜಡ್ಜ್ ಇದ್ರು. ಅವ್ರು ಹೇಳ್ತಿದ್ರು, ಸಣ್ಣ ವಿಷಯದೊಳಗೆಲ್ಲ ಡೈವರ್ಸ್. ಮೊದಲಿರಲಿಲ್ಲ. ಇಡೀ ಇತಿಹಾಸದೊಳಗೆ ಒಂದೇ ಇತ್ತು ಡೈವರ್ಸು. ಕೇಕೆಯ ರಾಜ ತನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟ. ಬಿಟ್ರೆ ಇದ್ದಿದ್ದೇ ಇಲ್ಲ. ಈಗ ಕೂಡಿರುವುದೇ ಅಪರೂಪ. ಸ್ವೀಕಾರ ಏವ ಉದ್ವಾಹ. ಹಾಗಾದ್ರೆ ಏನು ಮಾಡಬೇಕು ನೋಡಿ? ಸಜಾತಿಯರೊಳಗೆ ಏನು ಆಕರ್ಷಣೆ ಇರ್ತದೆ
ಅದು ವಿಜಾತಿಯರೊಳಗೆ ಇರಂಗಿಲ್ಲ. ಇದಕ್ಕೊಂದು ಪಂಚತಂತ್ರ ಕಥೆ ಹೇಳ್ತೀನಿ ನಿಮಗೆ. ಒಬ್ಬ ಋಷಿ ಕೂತಿದ್ದ. ಋಷಿ ಕೂತಾಗ ತಪಸ್ ಮಾಡ್ತಾ ಇದ್ದ, ಕೈ ಮೇಲೆ ಮಾಡಿಕೊಂಡು. ಒಂದು ಗರುಡ ಪಕ್ಷಿ ಮೇಲೆ ಹೋಗ್ತಿತ್ತು, ಕೈಯೊಳಗೆ ಇಲಿ ಹಿಡಿದಿತ್ತು. ಆ ಇಲಿ ಏನೋ ಆಗಿ ತಪ್ಪಿ ಕೆಳಗೆ ಬಿತ್ತು. ಅದು ಋಷಿ ಕೈ ಮೇಲೆ ಕೂತು. ಆ ಋಷಿ ನೋಡ್ದ, ಬಿಲಿ ಒದ್ದಾಡ್ತಿತ್ತು ಆ ಇಲಿ. ಕರುಣ ಬಂತು, ನಾನು ಇದನ್ನ ಯಾಕೆ ಹೆಣ್ಣು ಮಾಡಬಾರ್ದು ಅಂತ ತನ್ನ ತಪಸ್ಸಿನಿಂದ ಆ ಇಲಿನ ಹೆಣ್ಣು ಮಾಡ್ದ. ತನ್ನ ಹೆಂಡತಿಗೆ ಹೇಳ್ದ, ನಿನ್ನ ಮಗಳು ಅಂತ ಸಂಭಾಳಿಸಿದ್ರು. ವಯಸ್ಸಾಯಿತು, ಮದುವೆ ಮಾಡ್ಬೇಕಲ್ಲ. ಯಾರ ಜೊತೆಗೆ ಮದುವೆ ಮಾಡಬೇಕು? ಹೆಂಡ್ತಿ ಹೇಳಿದ್ದಕ್ಕೆ ಮಾಡ್ದ. ಎದೂರಿಗೆ ಸೂರ್ಯ ಇದ್ದ. ಸೂರ್ಯನ ಕರೆದ, ನನ್ನ ಮಗಳು ಮದುವೆ ಆಗ್ಬೇಕು ನೀನು ಅಂತಂದ. ಆಗ್ತೀನಿ ಅಂತಂದ. ಮಗಳಿಗೆ ಕೇಳ್ದ, ನೀನು ಮದುವೆ ಆಗ್ತೇನೋ? ಅಯ್ಯೋ ಬೇಡಪ್ಪ ಮಾರಾಯ, ನಾನು ಸುಟ್ಟು ಭಸ್ಮ ಆಗ್ಬೇಕೇನು ಇವನ ಜೊತೆಗಿದ್ದು? ಇವನ್ನ ಮದುವೆ ಮಾಡ್ಕೊಂಡು ನಾ ಎಲ್ಲಿ ಹೋಗ್ಲಿ, ಬೇಡ, ಇವನ್ ಮದುವೆ ಆಗೋದಿಲ್ಲ. ಆಗ ಋಷಿ ಅಂತಾನೆ, ನಿನ್ನ ಮದುವೆ ಆಗಂಗಿಲ್ಲ ಅಂತಕಿ, ನಿನಕ್ಕಿಂತಲೂ ಸ್ಟ್ರಾಂಗ್ ಯಾರಿದ್ದಾರೆ? ಸೂರ್ಯ ಹೇಳ್ದ, ನನಕ್ಕಿಂತಲೂ ಸ್ಟ್ರಾಂಗ್ ಮೇಘಗಳು, ನನ್ನನ್ನು ಮುಚ್ಚಿ ಹಾಕತಕ್ಕಂಥ ಸಾಮರ್ಥ್ಯ ಮೇಘಗಳಿಗವ. ಅದಕ್ಕೆ ಮೇಘಗಳು ಸ್ಟ್ರಾಂಗ್. ಮೇಘ ಕರೆದ, ಬಾ ನನ್ನ ಮಗಳನ್ನ ಮದುವೆ ಆಗ್ತೇನೆ. ಅದಕ್ಕೆ ಅವನು ಹೇಳ್ದ, ಆಗ್ತೀನಿ ನಾನು. ಮಗಳಿಗೆ ಕೇಳ್ದ, ಆಗ್ತೇನೋ? ಆಗುವುದಿಲ್ಲ. ಯಾಕಂದ್ರೆ ಒಮ್ಮೆ ಇಲ್ಲಿರ್ತಾವ, ಒಮ್ಮೆ ಅಲ್ಲಿರ್ತಾವ, ಎಲ್ಲಿರ್ತಾವ ಗೊತ್ತಿಲ್ಲ ಮೇಘಗಳು. ಇಂಥ ಗಂಡನ ಕಟ್ಕೊಂಡು ನಾ ಏನು ಮಾಡಲಿ? ಮೇಘಗಳು ಮದುವೆ ಆಗುವುದಿಲ್ಲ. ಸರಿ, ಮೇಘ ಕೇಳ್ದ, ನಿನಕ್ಕಿಂತ ಸ್ಟ್ರಾಂಗ್ ಯಾರಿದ್ದಾರೆ? ಅವ್ರನ್ನ ಕಳಿಸು. ನನಕ್ಕಿಂತ ಸ್ಟ್ರಾಂಗ್ ಅಂದ್ರೆ ಗಾಳಿ. ಮೇಘಗಳನ್ನೆಲ್ಲ ಓಡಿಸಿಬಿಡ್ತಾವಲ್ಲ ಗಾಳಿ, ಗಾಳಿ ಸ್ಟ್ರಾಂಗ್ ಅದ. ಗಾಳಿನ ಕರೆಸ್ದ, ವಾಯು ನೀನು ಮದುವೆ ಆಗ್ತೇನೋ? ಆಗ್ತೀನಿ ಅಂತಂದ. ಇವಳಿಗೆ ಕೇಳ್ದ, ಮದುವೆ ಆಗ್ತೇನೋ? ಆಗೋದಿಲ್ಲ. ಸದಾ ಗತಿ, ಯಾವಾಗಲೂ ಒಂದಿಲ್ಲ ನಡ್ಕೋತೇ ಇರ್ತಾನೆ, ಕೂಡುವುದಂತರೋದು ಇಲ್ಲೇ ಇಲ್ಲ. ಇವನ ಜೊತೆಗೆ ನಾನು ಮದುವೆ ಆಗೋದಿಲ್ಲ. ಗಾಳಿಗೆ ಹೇಳ್ದ, ನಿನಕ್ಕಿಂತಲೂ ಸ್ಟ್ರಾಂಗ್ ಯಾರಿದ್ದಾರೆ? ಬೆಟ್ಟ ಇದೆ, ಬೆಟ್ಟ, ಪರ್ವತ. ಆ ಪರ್ವತ ನನಗಿಂತಲೂ ಸ್ಟ್ರಾಂಗ್. ಯಾಕಂದರೆ ನಾನು ಎಷ್ಟೇ ಗಾಳಿ ಬಿಟ್ಟರು ಗಿಡ ಮರ ಬಿದ್ದು ಹೋಗ್ತಾ ಹೊರತು ಪರ್ವತ ಬೀಳಂಗಿಲ್ಲ. ಅದಕ್ಕೆ ನನಗಿಂತಲೂ ಸ್ಟ್ರಾಂಗ್ ಪರ್ವತ. ಪರ್ವತರಾಜನ ಕರೆಸ್ದ, ನನ್ನ ಮಗಳನ್ನ ಮದುವೆ ಆಗ್ಬೇಕು. ಪರ್ವತರಾಜ ಆಗ್ತೀನಿ ಅಂತಂದ. ಮಗಳಿಗೆ ಕೇಳ್ದ, ನೀನು? ಬೇಡ, ಕಲ್ಲ ಮುಳ್ಳ ಹೊಲಸು, ನೀರು ಸೋರ್ತವೆ ಮಳೆಗಾಲದೊಳಗೆ, ಇಂಥ ಗಂಡನ ಕಟ್ಕೊಂಡು ಏನು ಮಾಡೋದು? ಆಗೋದಿಲ್ಲ. ಸರಿ, ಪರ್ವತರಾಜಿಗೆ ಹೇಳ್ದ, ನಿನಕ್ಕಿಂತಲೂ ಸ್ಟ್ರಾಂಗ್ ಯಾರಿದ್ದಾರ? ಅವ ಹೇಳ್ದ, ಇಲಿ ಅದ ಅಂತಂದ. ಯಾಕಂದ್ರೆ ಆ ಇಲಿ ಪರ್ವತವನ್ನು ಭೇದಿಸಿ ತೂತ ಹಾಕಿ ಒಳಗೆ ಹೋಗ್ತದಲ್ಲ. ಅವ ಪರ್ವತರಾಜ ಹೇಳ್ದ, ನನಕ್ಕಿಂತಲೂ ಸ್ಟ್ರಾಂಗ ಇಲಿ ಅದ ಅಂತಂದ. ಇಲಿನ ಕರೆಸ್ದ, ಮದುವೆ ಆಗ್ತೇನೋ? ಮದುವೆ ಆಗ್ತೀನಿ. ಹುಡುಗಿ ಕೇಳ್ದ, ನೀ ಮದುವೆ ಆಗ್ತೀನೋ? ಅವಶ್ಯ ಮದುವೆ ಆಗ್ತೀನಿ ಅಂತಂದ. ಯಾಕಂದ್ರೆ ಸಜಾತಿಯ ವಿವಾಹ ಅದು. ಯಾವ ವಿಜಾತೀಯಗಳು ಆಗಲಿಲ್ಲ. ಕೊನೆಗೆ ಆ ಇಲಿಗೆ ಇಲಿನೇ ಸೇರ್ತು. ನಾನು ಕೆಲವು ಕಡೆಗೆ ಪ್ರವಚನಕ್ಕೆ ಹೋದಾಗ ಒಬ್ಬೊಬ್ಬರು ಮನೆಗೆ ಹೋಗ್ತಿರ್ತಿಲ್ಲ, ಕಣ್ಣೀರು ಇಡ್ತಾರೆ. ನಾವು ಮದುವೆ ಆಗೋ ಮುಂದಾಗ ಆಗಿಬಿಟ್ಟೇವಿ, ಇವತ್ತು ನನ್ನ ಧರ್ಮ ಕರ್ಮ ಏನೂ ಇಲ್ಲ, ಉಪವಾಸ ವ್ರತ ಏನೂ ಮಾಡ್ಲಿಕ್ಕೆ ಬರುವುದಿಲ್ಲ, ಬಹಳ ದುಃಖ ಆಗ್ತದೆ ಅಂತಂತಾರೆ. ಯಾವಾಗಲೂ ಪಶ್ಚಾತ್ತಾಪೋ ಯಥಾ ನ ಸ್ಯಾತ್ ತಥಾ ನೀತಿರ್ ವಿಧೀಯತ. ಯಾವುದೇ ಒಂದು ಡಿಸಿಷನ್ ತಗೋಬೇಕಾದ್ರೆ ಪಶ್ಚಾತ್ತಾಪ ಆಗಬಾರ್ದು, ಆಮೇಲೆ ಅದರ ತಾಪ ಆಗಬಾರ್ದು. ನಾನು ತಗೊಂಡ ಡಿಸಿಷನ್ ಅತ್ಯಂತ ಕರೆಕ್ಟ್ ಅದ ಅಂತ ಅನ್ನೋದು ಅವನ ಮನಸ್ಸಿಗೆ, ಅವನ ಸಾಕ್ಷಿಗೆ ಅನ್ನಿಸ್ಬೇಕು. ಹಂಗೆ ಜೀವನ ಮಾಡಬೇಕು. ಯಾಕೆಂದರೆ 8 ವರ್ಷ ಬಾಲ್ಯ, 12 ವರ್ಷ ವಿದ್ಯಾಭ್ಯಾಸ, 20 ವರ್ಷ ತೆಗೆದು ಬಿಟ್ಟರೆ ನೆಕ್ಸ್ಟ್ 80 ವರ್ಷ ಜೀವನ ಅದ. 80 ವರ್ಷದ ಜೀವನದೊಳಗೆ ಆಕಿ ಜೊತೆಗೆ ನಾವು ಬಾಳಬೇಕಾಗ್ತದೆ. ಹಂಗಾರೆ ನಾವು ಎಂಥ ಡಿಸಿಷನ್ ತಗೋಬೇಕು, ಯಾವ ರೀತಿಯಾಗಿರಬೇಕು? ನಾನು ಎಲ್ಲ ರೀತಿಯಿಂದಲೂ ಸ್ಟ್ರಾಂಗ್ ಆಗಬೇಕು. ಆಧ್ಯಾತ್ಮಿಕವಾಗಿ, ಆರೋಗ್ಯದ ದೃಷ್ಟಿಯಿಂದ, ಲೌಕಿಕವಾಗಿ ಎಲ್ಲ ರೀತಿಯಿಂದಲೂ ನಾನು ಸಮರ್ಥನಾಗಬೇಕು. ಅಂದರೆ ಆ ತರಹದ ನನ್ನ ಸಾಥಿ, ಸಂಗಾತಿ ಇರಬೇಕು ಅಂತಿರೋದು ಇಬ್ಬರಿಗೂ, ಹೆಣ್ಣಿಗೂ ಇರ್ಬೋದು, ಗಂಡಿಗೂ ಇರ್ಬೋದು. ಒಂದು ಸಲ ಡಿಸಿಷನ್ ತಗೊಂಡ್ರಿ ಅಂತಂದರೆ ಮತ್ತೊಮ್ಮೆ ಅದನ್ನು ಕ್ಯಾನ್ಸಲ್ ಮಾಡೋ ಪ್ರಸಂಗ ನಿಮಗೆ ಬರಬಾರ್ದು. ಮತ್ತೊಮ್ಮೆ ಕ್ಯಾನ್ಸಲ್ ಮಾಡೋ ಪ್ರಸಂಗ ಬರ್ತದಂತನ್ನೋದಕ್ಕೇನೆ ಇವತ್ತು ಸ್ವೀಕಾರ ಏವ ಉದ್ವಾಹ ಅಂತನ್ನುವ ನಿರ್ಣಯವನ್ನು ಮಾಡಿಕೊಂಡಿದ್ದಾರೆ. ಯಾರ ಮ್ಯಾಲೂ ಯಾರಿಗೂ ವಿಶ್ವಾಸ ಇಲ್ಲ. ಬರ್ತಾ ಈ ಜಗತ್ತು ಬರ್ತದಲ್ಲ, ಜಾತಕ ಬಂದಾಗ್ತದ, ಸರ್ಟಿಫಿಕೇಟ್ ಸ್ಟಾರ್ಟ್ ಆಗ್ತದೆ. ಸರ್ಟಿಫಿಕೇಟ್ ನೋಡೋದು, ಕನ್ಯಾ ವಿವಾಹ ಮಾಡೋದು, ವರನ ವಿವಾಹ ಮಾಡೋದು. ಈ ಪರಿಸ್ಥಿತಿ ಮುಂದೆ ಬರ್ತದೆ ಅಂತ ಅನ್ನೋದನ್ನು ನಾವು ಮಾಡೋದು. ಇದೆಲ್ಲ ನೀವು ದ್ವಾದಶ ಸ್ಕಂದದೊಳಗೆ ಈ ಎಲ್ಲ ಮಾತುಗಳನ್ನು ಕೇಳ್ತಾ ಹೋದರೆ ಗಾಬರಿ ಆಗ್ತದೆ. ಇದೇ ನಾನು ಹೇಳಿದೆ, DI
AI ಸಮಸ್ಯೆ ಇವತ್ತಿಲ್ಲ ನಾಳೆ ಪರಿಹಾರ ಆಗ್ಬೋದು, ನಮ್ಮ DI ಸಮಸ್ಯೆ ಮಾತ್ರ ಪರಿಹಾರ ಆಗಕ್ಕೆ ಸಾಧ್ಯವಿಲ್ಲ. ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನಾನು ನೋಡ್ತಾ ಇರ್ತೇನೆ, ಒಬ್ಬರನ್ನ ಕೇಳ್ತಿರ್ತೀನಿ, ನೀವು ಅಲ್ರಿ ಅವರು ಎಷ್ಟು ಧಾರ್ಮಿಕ ವೇಷ, ಶುಕ್ರವಾರ ಬಂತು ಅಂದರೆ ಸಾಕು ಅವ್ವ ಅಪ್ಪ ಮಕ್ಕಳು 8-10 ಮಕ್ಕಳು ಅವ್ರನ್ನ ಕರ್ಕೊಂಡು ಧಾರ್ಮಿಕವಾಗಿ ಎಷ್ಟು ಇರ್ತಾರೆ. ಅವ್ರಿಗೆಲ್ಲ ನಿಷ್ಠ ಇದೆ. ಯಾಕಂದ್ರೆ ಇವತ್ತಿಲ್ಲ ನಾಳೆ ಭಾರತ ದೇಶವನ್ನು ನಾವು ಆಕ್ರಮಣ ಮಾಡಬೇಕಾದ್ರೆ ಇವತ್ತು ನಮ್ಮ 4-5 ತಲೆಮಾರು ತನಕ ನಾವು ನಮ್ಮ ಧರ್ಮವನ್ನು ಉಳಿಸ್ಕೊಳ್ಬೇಕು ಅಂತನ್ನುವ ನಿಷ್ಠ ಅವರಿಗಿದೆ. ಅದರ ವಿರುದ್ಧವಾಗಿ ಔದಾಸೀನ್ಯವಿದೆ. ಏನಾದರೂ ಆಗ್ತದೆ ನಾವಂತೂ ಇರಂಗಿಲ್ಲಲ್ಲ ಅಂತನ್ನುವ ಔದಾಸೀನ್ಯ ನಮಗಿದೆ. ನಾನು ಹೇಳ್ತಾ ಇರ್ತೇನೆ, ಅವರಿಗೆ ಆದರ್ಶವಿದೆ, ನಮಗೆ ಆಕರ್ಷಣೆ ಇದೆ. ಮೈ ತುಂಬ ಬಟ್ಟೆ ಹಾಕ್ಕೊಂಡಿರ್ತಾರೆ, ನಮಗೆ ಯಾರೋ ನೋಡಬೇಕು ಅಂತ ಅಪೇಕ್ಷೆ ಅವ್ರಿಗೆ ಇಲ್ಲೇ ಇರಂಗಿಲ್ಲೇನು, ಇದ್ದೇ ಇರ್ತದೆ. ಆದರೆ ನಮಗೆ ಆಕರ್ಷಣೆ ಮುಖ್ಯ ಅಲ್ಲ, ನಮಗೆ ಆದರ್ಶ ಮುಖ್ಯ. ನಾವೇನು ಸಾಧಿಸ್ಲಿಕ್ಕೆ ಹೊಂಟೀವಿ, ನಮ್ಮ ಭಾರತವನ್ನು ನಾವು ಆಕ್ರಮಣ ಮಾಡ್ಲಿಕ್ಕೆ ಹೊಂಟೀವಿ ಅಂತಂದ್ಮೇಲೆ ಮುಗಿದು ನಾವು ವಿಚಾರ ಮಾಡಬೇಕಲ್ಲ. ನಾವು ಏನಾದರೂ ಇವತ್ತು ಹಿಂಗೆ ಉದಾಸೀನವಾಗಿದ್ದೀವಿ ಅಂದ್ರೆ ನನ್ನ ಮಕ್ಕಳು, ನನ್ನ ಮರಿ ಮಕ್ಕಳು, ನನ್ನ ಆ ಮರಿ ಮಕ್ಕಳು, ಮುಂದಿನ ನನ್ನ ಪೀಳಿಗೆಗಳು ಮತ್ತೆ ಅತ್ಯಾಚಾರ ಎಲ್ಲ ಶೋಷಣೆಗೆ ಒಳಗಾಗ್ತಾರೆ ಅಂತನ್ನುವ ಎಚ್ಚರ ಏನಾದರೂ ಇತ್ತು ಅಂದರೆ ಪ್ರತಿ ರವಿವಾರ ಪ್ರತಿ ಶನಿವಾರ ನೀವೆಲ್ಲರೂ ಫ್ಯಾಮಿಲಿ ಸಹಿತವಾಗಿ ನಿಮ್ಮ ಭಾರತೀಯ ವೇಷದಿಂದ ದೇವಸ್ಥಾನಕ್ಕೆ ಹೋಗೋದು ರೂಢಿ ಇಟ್ಟುಕೊಳ್ಳೇಬೇಕು. ಯಾಕೆಂದರೆ ಬಹಳ ಕೆಟ್ಟ ಪರಿಸ್ಥಿತಿ ಇದೆ. ನಾನು ಗಾಬರಿ ಮಾಡಿಸ್ಲಿಕ್ಕೆ ಅಂತ ನಾನು ಹೊಂಟಿಲ್ಲ, ನಾ ಗಾಬರಿಯಾಗಿ ಹೇಳಿಕತ್ತೀನಿ ನೀವು. ನನ್ನ ವಿದ್ಯಾಪೀಠದಿಂದ ಇಂಥ ದೊಡ್ಡದಾದಂಥ ತಂಡದ ನಮ್ಮ ವಿದ್ಯಾಪೀಠದ ಒಂದು ಕಿಟಕಿಗೆ ಒಂದು ಹುಡುಗ ಕಲ್ಲು ಹೊಡೆದ ಮೇಲೆ ನಮ್ಮ ವಿದ್ಯಾರ್ಥಿಗಳು ಹೋಗಿ ಅವನು ಹಿಡ್ಕೊಂಡ್ಬಂದರು. ವಿದಿನ್ 5 ಮಿನಿಟ್ಸ್ 5 ನಿಮಿಷದೊಳಗೆ 25-35 ಜನ ಬಂದಾರ ಆ ಹುಡುಗಿಗೆ ನಾವು ಹೊಡಿತೇನೋ ಅಂತ ನೋಡ್ಲಿಕ್ಕೆ. ನಮ್ಮೂನ ಒದ್ದಾಡ್ತಿರ್ತೆ, ಆಕ್ಸಿಡೆಂಟ್ ಆಗಿ ಇವು ವಿಡಿಯೋ ತಕ್ಕೊತ್ ಕೂತಿರ್ತಾವ. ಇಲ್ಲ, ಒಂದು ಕಡೆಗೆ ಟ್ರಾಫಿಕ್ ಪೊಲೀಸ್ ಹಿಡಿದಂತೆ ದಿಲ್ಲಿ ತನಕ ಫೋನ್ ಹೋಗ್ಯದ. ಆ ದಿಲ್ಲಿಯಿಂದ ಹತ್ತಿರದ ಮಸೀದಿಗೆ ಹೋಗ್ಯದ. ಅವರೆಲ್ಲ ಬಂದು ಆ ಟ್ರಾಫಿಕ್ ಪೊಲೀಸ್ ಹೊಡೆದಾರ. ನಮ್ಮ ಹುಡುಗಿಗೆ ಯಾಕೆ ಹೊಡೆದಿ ಅಂತ. ಹಂಗದನ ನಮ್ಮಲ್ಲೇ. ನಿಮಗಿದೆಲ್ಲ ಲೌಕಿಕ ಅಂತ ಅನಿಸ್ಬಹುದು, ಆದರೆ ನಾನು ಹೇಳ್ತಾ ಇರೋದು AI ಬಗ್ಗೆ ಎಷ್ಟು ಆತಂಕದ ದೊಡ್ಡ ಗೊತ್ತಿಲ್ಲ, DI ಬಗ್ಗೆ ಮಾತ್ರ ಬಹಳ ದೊಡ್ಡ ಆತಂಕವಿದೆ. ನಮ್ಮ ಮುಂದಿನ ಪರಿಸ್ಥಿತಿ ಏನಾಗ್ತದೆ ಅಂತನ್ನೋದು ಗೊತ್ತಿಲ್ಲ. ಇವತ್ತು ನಾವು ಸ್ವಾಮಿಗಳಿಗೆ ಪಾತ್ಪೂಜೆ ಮಾಡ್ತೀವಿ, ಮತ್ತೊಂದು ಕೊಡ್ತೀವಿ, ಏನು ಅವ್ರಿಗೇನು ಕೊಟ್ಟರು ಉಪಯೋಗಿಲ್ಲ. ಯಾಕಂದರೆ ಅವರು ತಿನ್ನೋದು ಕಡಿಮೆ, ಬಂಗಾರ ಬೆಳ್ಳಿ ಹಾಕೊಳ್ಳೋದು ಇಲ್ಲೇ ಇಲ್ಲ, ಬಟ್ಟೆ ಮಾತ್ರ ಹರಕ್ಕೆ ಶಾಟಿ. ಅವ್ರು ಬಿಟ್ಟರೆ ಏನೂ ನಿಮ್ಮ ಕಡೆಯಿಂದ ಅಪೇಕ್ಷೆ ಮಾಡೋದಿಲ್ಲ. ಆದರೆ 23 ವರ್ಷಕ್ಕೆ ಸನ್ಯಾಸಾಶ್ರಮ ತೆಗೆದುಕೊಂಡು ವೇದಾಂತ ಸಾಮ್ರಾಜ್ಯವನ್ನು ಏರಿ ಇಡೀ ಜಗತ್ತಿನೊಳಗೆ ಧರ್ಮ ಕ್ರಾಂತಿಯನ್ನು ಮಾಡಬೇಕು ಅಂಥೇಳಿ ಬಾಗಲಕೋಟೆಯಂಥ ಉರಿ ಬಿಸಿಲಿನೊಳಗೆ ಬಾಯಾರಿಕೆ ಅಂತ ಅಲ್ಲಾಡ್ದೇನೆ ಮನೆಗೆ ಹೋಗಿ ನೀವು ಧರ್ಮ ಮಾಡ್ರಿ ಅಂತ ಅಂಗಲಾಚಿ ಬೇಡ್ಕೊಂಡ್ರು. ಅದ್ರದ್ದೇನೂ ಖಬರ್ ನಮಗಿಲ್ಲ. ಅಷ್ಟು ದುಡ್ಡು ಕೊಟ್ಟಿವಿ, ಇಷ್ಟು ದುಡ್ಡು ಕೊಟ್ಟಿವಿ ಅಂತ ಹೇಳ್ಕೊಬೇಡ್ರಿ. ಸ್ವಾಮಿ, ಇವತ್ತು ನೀವೇನು ನಮಗೆ ಆಜ್ಞೆ ಮಾಡಿರಿ, ನೀವೇನು ನಮಗೆ ಮಾಡು ಅಂತ ಹೇಳಿರಿ, ನನ್ನ ಯೋಗ್ಯತಾನುಸಾರವಾಗಿ ನೀವು ಮುಂದಿನ ಸಲ ನಿಮಗೆ ನಮಸ್ಕಾರ ಮಾಡೋ ಮುಂದಾಗ ನೀವು ಹೇಳಿದ್ದ ನಾನು 5% ಆದರೂ ಮಾಡೀನಿ ಅಂತನ್ನುವ ಎಚ್ಚರದಿಂದ ಸ್ವಾಮಿಗಳಿಗೆ ನೀವು ನಮಸ್ಕಾರ ಮಾಡಿದರೆ ನೀವು ಖರೇ ಸ್ವಾಮಿಗಳ ಮೇಲೆ ಭಕ್ತಿ ಮಾಡ್ದಂಗೆ. ಇಲ್ಲಾಂದ್ರೆ ಏನು ಉಪಯೋಗ ಇಲ್ಲ. ಸ್ವಾಮಿಗಳಿಗೆ ನಾವೇನು ಕೊಟ್ಟಂಗೆ ಹಂಗಿಲ್ಲ. ಸ್ವಾಮಿಗಳು ನೋಡಿದ್ರೆ ಎಷ್ಟು ಕಳಕಳಿಯಿಂದ ಹೇಳ್ತಾರೆ. ತಂದೆ ತಾಯಿ ಬಗ್ಗೆ, ಮಕ್ಕಳ ಬಗ್ಗೆ, ಸಂಸ್ಕಾರ ಬಗ್ಗೆ ಎಷ್ಟು ಕಳಕಳಿಯಿಂದ ಹೇಳ್ತಾರೆ. ಅದಕ್ಕೆ ನಾವು ಕೊಡಬೇಕಾದ ಗುರುದಕ್ಷಿಣೆ ಏನು ಅಂದರೆ, ಯಾರು ಮದುವೆ ಈಗೀಗಾಗಿರಿ ಅವರು ಎಚ್ಚರದಿಂದ ಮಕ್ಕಳನ್ನು ನೋಡ್ಕೊಳ್ರಿ. ಯಾರು ಮೊಮ್ಮಕ್ಕಳನ್ನ ಹಿಡಿದಿರಿ, ಮುದುಕರಾಗಿ ಮನೆಯೊಳಗೆ ರಿಟೈರ್ಡ್ ಆಗಿರ್ತಿಲ್ಲ, ಮೊಮ್ಮಕ್ಕಳ ಬಗ್ಗೆ ನೀವು ಲಕ್ಷ್ಯ ಕೊಟ್ಟು ಅವರು ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಬರ್ರಿ ಅಂತ ನಾನು ಇದ್ರ ಬಗ್ಗೆ 2 ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಾನು ಮೊದಲು ಪ್ರಾರಂಭ ಮಾಡಿದ್ದನ್ನು ಹೇಳ್ತೇನೆ. AI ಬಗ್ಗೆ ಆತಂಕಕ್ಕಿಂತಲೂ DI ಬಗ್ಗೆ ಬಹಳ ದೊಡ್ಡ ಆತಂಕವಿದೆ. ಅದನ್ನು ಪರಿಹಾರ ಮಾಡುವ ಜವಾಬ್ದಾರಿ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಮಕ್ಕಳ ಬಗ್ಗೆ ಲಕ್ಷ್ಯ ಕೊಡೋದು ಅಂತನ್ನೋದನ್ನು
ಇದನ್ನು ನಾವು ಅವಶ್ಯವಾಗಿ ಮಾಡಲೇಬೇಕಾದಂಥ ವಿಷಯ. ಅಂದಾಗ ಮಾತ್ರ ಇವೆಲ್ಲ ಜ್ಞಾನ ಸತ್ರಗಳು ಎಲ್ಲ ಕಾರ್ಯಕ್ರಮಗಳು ಸಾರ್ಥಕವಾಗಬಹುದು. ನಾವು ಮಹಾಭಾರತ ರಾಮಾಯಣಾದಿಗಳನ್ನು ಕೇಳಿದರೆ ಪುಣ್ಯ ಬರಬಹುದು, ಉದ್ಧಾರ ಆಗಬಹುದು. ಆದರೆ ನಮ್ಮ ಜೀವನದ ಆಕೃತಿ ಮಾತ್ರ ಕೊನೆಯವರೆಗೂ ನಿರ್ಮಾಣವಾಗುವುದಿಲ್ಲ. ಅದೆಲ್ಲ ನಮಗೆ ದೇವರು ಒಳ್ಳೆ ಬುದ್ಧಿ, ಒಳ್ಳೆಯ ಮನಸ್ಸು ಕೊಡಲಿ ಅಂತ ಮಹಾಸ್ವಾಮಿಗಳವರಲ್ಲಿ ನಾವೆಲ್ಲರೂ ಕೇಳ್ಕೊಳ್ಳೋಣ. ನನಗೆ ಕೊನೆಯ ಒಂದು ಮಾತು ನಾನು ಹೇಳ್ತೇನೆ. ಇವತ್ತು ನಮ್ಮ ಪರಮ ಪೂಜ್ಯ ಜಯತೀರ್ಥಾಚಾರ್ಯರು ಧಾರವಾಡದೊಳಗೆ ಚಾತುರ್ಮಾಸದ ಸಂದರ್ಭದೊಳಗೆ ಅವರು ಇದ್ದರು ಅಂದ್ರೆ ಈಗ ಮದುವೆ ವೇಳೆ ಕ್ಯೂ ಬಂದವಲ್ಲ, ಅವು ಬಾರಿಸುವಂಥದ್ದು ಎದೆ ದಡ್ದಡ್ ಅಂತದ, ಕಾಲು ದಡ್ದಡ್ ಅಂತವ. ಹಂಗೆ ಧಾರವಾಡದ ಎಷ್ಟೆಷ್ಟು ಹಳಿ ಮನಿ ಅವ ಎಲ್ಲ ಏಕಕಾಲಕ್ಕೆ ಬೀಳುವಂಥ ಗರ್ಜನೆಯನ್ನು ಜಯತೀರ್ಥಾಚಾರ್ಯ ಮಾಡ್ತಾ ಇದ್ರು. ಎಷ್ಟು ಸ್ವಾಮಿಗಳ ಸೇವೆಯನ್ನು ಮಾಡಿದ್ದಾರೆ ಅಂದರೆ ಮನೆ ಎಲ್ಲ ಜಾತಿಗಳ ಕಾರ್ಯಕ್ರಮಕ್ಕೆ ಹೋಗಿ ತಮ್ಮ ದೊಡ್ಡದಾದಂತಹ ಗರ್ಜನೆಯಿಂದ ದೊಡ್ಡ ಕ್ರಾಂತಿಯನ್ನೇ ಮಾಡಿದಂತಹ ಜಯತೀರ್ಥಾಚಾರ್ಯರು. ನನಗೆ ಪ್ರವಚನದೊಳಗೆ ನಾನು ಮುಂದೆ ಹೋಗಬೇಕು ಅಂತ ಯಾವಾಗ ಅಪೇಕ್ಷೆ ಮಾಡಿದೆ, ಆಗ ಅಪೇಕ್ಷೆ ಮಾಡಿದ ಜಯತೀರ್ಥಾಚಾರ್ಯರನ್ನು ಆದರ್ಶ ಇಟ್ಟುಕೊಂಡೇ ನಾನು ಮುಂದೆ ಬಂದಿದ್ದೇನೆ. ಅಷ್ಟು ದೊಡ್ಡ ಕ್ರಾಂತಿಯನ್ನು ಧಾರವಾಡದಲ್ಲಿ ಮಾಡಿದ್ದಾರೆ. ಅಂತಹ ಇಲ್ಲೇ ಧಾರವಾಡದೊಳಗೆ ಹುಬ್ಬಳ್ಳಿ, ಗುಲ್ಬರ್ಗ ಆ ಕಡೆಗೆ ನಾವು ಭಾಳ ಹೇಳಂಗೇ ಇಲ್ಲ. ಸಾಮಾನ್ಯವಾಗಿ ದೇವ್ರ ಪೂಜೆ ಮಾಡೋರು, ಧರ್ಮ ಮಾಡೋರಿಗೆ ನಾವು ಬೈತೀವಿ. ಯಾಕಂದ್ರೆ ಯಾರು ಬಯಸ್ಕೋಬೇಕು ಅವ್ರು ಬರಂಗಿಲ್ಲ, ಯಾರು ಬಂದಿರ್ತೀರೋ ಅವ್ರು ಅನಿವಾರ್ಯವಾಗಿ ಬಯಸ್ಕೋಬೇಕು ಅಂತ ಅನ್ನುವಂಗೆ. ಆದರೆ ಈ ಆನ್ಲೈನ್ ಮೇಲೆ ಇದ್ದಿದ್ದಕ್ಕಾಗಿ ಅನೇಕ ಜನ ಕೇಳ್ತಾರೆ ಅಂತ ಅನ್ನೋದಕ್ಕಾಗಿ ನಾನೊಂದು ಲೌಕಿಕ ಅಂತ ನಿಮಗೆ ಅನಿಸ್ಬೋದು, ಆದರೆ ನನ್ನ ಅಭಿಪ್ರಾಯವನ್ನು ತಮ್ಮ ಮುಂದೆ ನಾನು ತಿಳಿಸ್ತಾ ಇದ್ದೀನಿ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನಮ್ಮ ಬಿಜಾಪುರ ಭಾಷಾ ಅದು ತೆಂಗಿನಕಾಯಿ ಇದ್ದಂಗೆ ಪರೆಟಷ್ಟೇ ಒರಟ, ಒಳಗೆ ಮಾತ್ರ ಕೊಬ್ಬರಿ. ಅದಕ್ಕೆ ಯಾರೂ ಕಾಳಜಿ ಮಾಡೋ ಕಾರಣಿಲ್ಲ, ಅದನ್ನು ಕ್ಷಮಿಸಬೇಕು ಅಂತ ಹೇಳ್ತಾ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ನಂತ ಸಾಷ್ಟಾಂಗ ನಮಸ್ಕಾರ ನಮ್ಮ ಮಾತನ್ನು ಮುಗಿಸ್ತಾ. ವ್ಯಾಸಪೀಠದ ಮೇಲೇನೆ ಇಟ್ಟುಕೊಂಡು ಪಾಠವನ್ನು ಹೇಳಬೇಕು ಅಂತ ನಿಜವಾಗ್ಲೂ ಹೌದು. ನಾವೆಲ್ಲ ಒಳ್ಳೆ ಆಸನವನ್ನು ಹಾಕಿಕೊಂಡು ಕೂತ್ಕೊಂಡು ಗ್ರಂಥವನ್ನು ಮಾತ್ರ ನೆಲದ ಮೇಲೆ ಇಟ್ಟುಕೊಂಡು ಅಧ್ಯಯನವನ್ನು ಮಾಡೋದು ಇದು ಸರಿಯಾದ ಕ್ರಮ ಅಲ್ಲವೇ ಅಲ್ಲ. ಏನೋ ಇದು ನಮಗೆ ನೋಡಿದ್ರೆ ಬಹಳ ಸಣ್ಣದು ಅಂತ ಅನಿಸ್ತದೆ. ಏನೇನು ದೊಡ್ಡ ವಿಷಯ, ನೆಲದ ಮೇಲೆ ಪುಸ್ತಕ ಇಟ್ಟರೆ ಏನಾಗಬೇಕಾಗಿದೆ ಅಂತ. ಇದು ಯಾವ ಕಾರಣಕ್ಕೂ ಆ ತರಹದ ಕೆಲಸವನ್ನು ಮಾಡಬಾರದು. ಗ್ರಂಥ ಅಂತನ್ನುವುದು ಆ ಕೃತಿಕಾರರ ಮತ್ತೊಂದು ರೂಪ ಆಗಿರ್ತದೆ. ಅದರಲ್ಲೂ ಸುಮಧ್ವ ವಿಜಯದ ಮಾತನ್ನು ಅವರು ಉಲ್ಲೇಖ ಮಾಡಿದರು ಜಯತೀರ್ಥಾಚಾರ್ಯರು. ಆಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇರುವಾಗಲಂತರೂ ರೂಪ ಮನ್ಯದಿವ ಧನ್ಯಮಾತ್ಮನಃ ಅಂತ ಆಚಾರ್ಯ ಯಾವುದೇ ಗ್ರಂಥವನ್ನು ತೆಗೆದುಕೊಂಡರೂ ಅದು ಇನ್ನೊಂದು ಆಚಾರ್ಯರ ರೂಪವೇ ಎನಿಸುವಂತಹದ್ದಾಗಿದೆ. ಹಾಗಾಗಿ ಅದನ್ನು ನಾವು ತೆಳಗೆ ಇಟ್ಟು ಅಧ್ಯಯನ ಮಾಡಲೇಬಾರದು. ಅದಕ್ಕೊಂದು ಆಸನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಜೊತೆಗೆ ಈ ಗ್ರಂಥ ಮಾತ್ರ ಅಲ್ಲ, ದೀಪ ಇಡುವಾಗ, ಗಂಟೆಯನ್ನು ಇಡುವಾಗ, ಶಂಖವನ್ನು, ಇದು ಯಾವುದನ್ನೂ ಕೂಡ ನಾವೇನು ಮಾಡ್ತಕ್ಕದ್ದಲ್ಲ ಅಂದರೆ ನೆಲದ ಮೇಲೆ ಇಡಬಾರದು, ಅದರಿಂದ ಮಹಾ ಪಾಪ ಬರ್ತದೆ ಅಂತ. ಇದು ಪಾಪ ಬರ್ತದೆ ಅಂತ ಯಾವಾಗಲೂ ಶಾಸ್ತ್ರದಲ್ಲಿ ಏನು ಮಾಡ್ತದೆ, ಭಯ ಹುಟ್ಟಿಸ್ತದ ನಮಗೆಲ್ಲ. ನೀವು ಎಲ್ಲೇ ಕೇಳಿದ್ರೂ ಕೂಡ ಏನು ಅಂದರೆ ಇದನ್ನು ಮಾಡಿದ್ರೆ ಪಾಪ ಬರ್ತದೆ, ಇದನ್ನು ಮಾಡಿದ್ರೆ ಪಾಪ ಬರ್ತದೆ ಅಂತ. ನಮಗೆ ಶಾಸ್ತ್ರ ಎಚ್ಚರಿಕೆ ನೀಡಲಿಕ್ಕೆ ಹೊರಟಿದೆ ಹೊರತಾಗಿ ಪಾಪಿಗಳಾಗ್ತೀರಿ ಅನ್ನೋದರಲ್ಲಿ ಉದ್ದೇಶ ಅಲ್ಲ. ಮಾಡಬಾರದು, ಇದನ್ನು ಮಾಡಬಾರದು, ಇದರಿಂದ ಅವರಿಗೆ ನೀವು ಅಗೌರವ ಮಾಡಿದಂತೆ ಅನ್ನುವ ಅಂಶವನ್ನು ತಿಳಿಸ್ಲಿಕ್ಕೆ ಆ ಮಾತು ಹೇಳಿದೆ. ನದಿ ಸ್ನಾನದ ಬಗ್ಗೆ ಹೇಳಿರುವಂಥ ಮಾತು ಒಂದು ಕಡೆಗೆ ಧರ್ಮಶಾಸ್ತ್ರದಲ್ಲಿ ಹೇಳುತ್ತಾರೆ. ಜಯತೀರ್ಥಾಚಾರ್ಯ ಹೇಳುವಾಗ ಹೇಳಿದ್ದು, ನದಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವುದಾಗಲಿ ಉಗುಳುವುದಾಗಲಿ ಮಾಡಬಾರದು ಅಂತ. ನದಿ ದಂಡೆಯ ಮೇಲೂ ಮಾಡಬಾರದು ಅಂತ ಶಾಸ್ತ್ರ ಹೇಳ್ತದೆ. ಮನೆಯಲ್ಲೇ ಎಲ್ಲ ಮುಗಿಸಿಕೊಂಡು ಒಂದು ಸ್ನಾನವನ್ನು ಮಾಡಿಕೊಂಡು ನೇರವಾಗಿ ಅಲ್ಲಿ ಹೋಗಬೇಕೇ ಹೊರತಾಗಿ ಅಲ್ಲೇ ಹೋಗಿ ಅಲ್ಲಿ ದಂಡೆಯ ಮೇಲೆ ನಿಂತುಕೊಂಡು ಬ್ರಷ್ ಮಾಡದೆ ಉಗುಳದೆ ಈ ಕೆಲಸವನ್ನು ಮಾಡಬಾರದು. ಯಾಕೆ ಅಂದರೆ ನದಿ ಯಾವುದೇ ಇರಲಿ, ಸತ್ಯಸಂಧ ತೀರ್ಥ ಶ್ರೀಪಾದರು ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಬರೆಯುವಾಗ ಒಂದು ಮಾತಂತಾರೆ, ಯಾವುದೇ ನದಿ ಇರಬಹುದು, ಅದರ ದಂಡೆ, ಎಡಬಲ ದಂಡೆಗಳಲ್ಲಿ 4 ಹಸ್ತದಷ್ಟು ಜಾಗ ಅಲ್ಲೊಂದು ಮತ್ತೊಂದು ತೀರ್ಥ ಇರ್ತದಂತೆ, ನಾರಾಯಣ ತೀರ್ಥ ಅಂತ ತಿಳಿದುಕೊಂಡು ನಾವು ಅಲ್ಲಿ ನಿಂತುಕೊಂಡು ಹಲ್ಲು ಉಜ್ಜಿಕೊಂಡು ಮತ್ತೊಂದು ಮುಗಿದೊಂದು ಮಾಡಿದರೆ ಆ ತೀರ್ಥಕ್ಕೆ ಅಪಮಾನ ಮಾಡಿದಂತೆ. ತೀರ್ಥದಲ್ಲಿ ಅಲ್ಲ, ದಂಡೆಯ ಮೇಲೆ ನಿಂತುಕೊಂಡು ಮಾಡಿದರೂ ಕೂಡ ಮಹಾಪಾಪವೆನಿಸ್ತದೆ. ಹಾಗಾಗಿ ಆ ಯಾವ ಕೆಲಸಗಳನ್ನು ಮಾಡಬಾರದು ಅನ್ನುವ ಅಂಶವನ್ನು ಧರ್ಮಶಾಸ್ತ್ರ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಭಾನುವಾರ ನಮಗೆ 2 ಲಾಭ ಆಯಿತು. ಒಂದು, ವಿದ್ವಾಂಸರಾಗಿರುವಂತಹ ಪ್ರದ್ಯುಮ್ನಾಚಾರ್ಯ ಜೋಶಿಯವರು ಯುವಕರನ್ನ ಕುರಿತು ಮಾತನಾಡಿದ್ದು ಬಹಳ ಅಂಶಗಳು. ನಾನು ಅವರ ಪ್ರವಚನಗಳನ್ನು ಅನೇಕ ಕೇಳಿದ್ದೇನೆ. ಬಹಳ ಕಾಳಜಿಯಿಂದ, ಯಾವುದೇ ಇಲ್ಲಿ ಸದ್ಯಕ್ಕೆ ಯುವಕರಿದ್ದಾರೆ ಹೇಳಬೇಕು ಧಾರವಾಡದಲ್ಲಿ ಅಂತಲ್ಲ,
ಎಲ್ಲೇ ಅವರಿಗೆ ಯುವಕರನ್ನ ಕುರಿತು ಮಾತನಾಡುವ ಪ್ರಸಂಗ ಬಂದಾಗಲೂ ಕೂಡ ಅಷ್ಟು ಸೂಕ್ಷ್ಮವಾದ ಅಂಶಗಳನ್ನು ಇಟ್ಟುಕೊಂಡು ಮಾತಾಡ್ತಾರೆ. ಎಲ್ಲ ಯುವಕರಿಗೂ ಕೂಡ ಒಳ್ಳೆ ರೀತಿಯಿಂದ ನಮಗೆ ಮಾರ್ಗದರ್ಶನವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈಗ 2 ಚಿಕ್ಕ ಕಾರ್ಯಕ್ರಮಗಳು ಅದಾದ ಕೂಡಲೇ ಮಹಾಸ್ವಾಮಿಗಳವರಿಂದ ಅಮೃತೋಪದೇಶ ಪ್ರಾರಂಭವಾಗ್ತಾ ಇದೆ. ಒಂದು ಗ್ರಂಥ ಬಿಡುಗಡೆಯ ಕಾರ್ಯಕ್ರಮ. ಮನಸ್ಸು ಎನ್ನುವಂತಹ ಒಂದು ಚಿಕ್ಕ ಪುಸ್ತಕ ಕಿರು ಹೊತ್ತಿಗೆ ಡಾಕ್ಟರ್ ಭೀಮಸೇನಾಚಾರ್ಯ ಮಳಗಿ, ನಮ್ಮ ವಿದ್ವಾಂಸರಾಗಿರುವಂತಹ ಭೀಮಸೇನಾಚಾರ್ಯ ಮಳಗಿಯವರು ಈ ಗ್ರಂಥವನ್ನು ಬರೆದಿದ್ದಾರೆ. 64 ಪುಟಗಳ ಒಂದು ಚಿಕ್ಕ ಕಿರು ಹೊತ್ತಿಗೆ, ಬಹಳ ಸೊಗಸಾಗಿದೆ. ಅದರಲ್ಲಿ ಎಷ್ಟು ವಿಷಯಗಳನ್ನು ಮನಸ್ಸಿನ ಬಗ್ಗೆ ಚರ್ಚೆ ಮಾಡ್ತಾರೆ ಅಂದರೆ, ಸಾಮಾನ್ಯವಾಗಿ ನಾವೆಲ್ಲ ಮನಸ್ಸು ಮನಸ್ಸು ಅಂತ ಕೇಳ್ತಿರ್ತೇವೆ. ವಿವಿಧ ದರ್ಶನಗಳಲ್ಲಿ ಮನಸ್ಸಿನ ಬಗ್ಗೆ ಏನನ್ನ ಹೇಳಿದ್ದಾರೆ, ಭಾರತೀಯ ತತ್ವಶಾಸ್ತ್ರಗಳಲ್ಲಿ ಮನಸ್ಸಿನ ಬಗ್ಗೆ ಏನು, ಪಾಶ್ಚಿಮಾತ್ಯರು ಮನಸ್ಸಿನ ಬಗ್ಗೆ ಏನು ಹೇಳ್ತಾರೆ, ಆ ಎಲ್ಲ ಮನಸ್ಸಿನ ವಿಷಯವನ್ನು ಸಂಗ್ರಹ ಮಾಡಿ ಒಂದು ಕಡೆಗೆ ಜೈನ ಸಿದ್ಧಾಂತ ಇರಬಹುದು, ಬೌದ್ಧ ಸಿದ್ಧಾಂತ ಇರಬಹುದು, ಆಚಾರ್ಯರ ಗ್ರಂಥಗಳಲ್ಲಿರಬಹುದು, ಎಲ್ಲ ಕಡೆಗಳಲ್ಲಿರುವಂತಹ ಮನಸ್ಸಿನ ಬಗ್ಗೆ ಒಂದು ಅದ್ಭುತವಾದ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಅದರ ಉದ್ಘಾಟನೆಯನ್ನು ಮಹಾಸ್ವಾಮಿಗಳವರು ಮಾಡಿಕೊಡ್ತಾ ಇದ್ದಾರೆ. ನಮಗೆಲ್ಲ ಒಂದೇ ಇಚ್ಛೆ, ನಾವು ಏನೇ ಮಾಡಿದರೂ ಸ್ವಾಮಿಗಳವರ ಕೈಯಿಂದ ಆಗಬೇಕು ಅಂತ. ಫಲ ಮಂತ್ರಾಕ್ಷತೆ ತೆಗೆದುಕೊಳ್ಳುವುದು ಅವರ ಕೈಯಿಂದ, ಗ್ರಂಥದ ಉದ್ಘಾಟನೆಯು ಕೂಡ ಅವರ ಕೈಯಿಂದಲೇ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಅದರ ಆ ಮನಸ್ಸಿನ ಪುಸ್ತಕದ ಬಗ್ಗೆ ಸಾಕಷ್ಟು ಮಾತುಗಳಾಗಬೇಕು. ಇವತ್ತು ಸಮಯವಾದದ್ದರಿಂದ ಪಂಡಿತ ಭೀಮಸೇನಾಚಾರ್ಯ ಮಳಿಗೆಯವರು ಆ ಸ್ವಾಮಿಗಳ ಬರಲಿ ಗ್ರಂಥವನ್ನು ಸಮರ್ಪಣೆ ಮಾಡಿ ಬಿಡುಗಡೆಯನ್ನು ಮಾಡಿಸಿದ್ದಾರೆ. ಅದರ ಲಾಭವನ್ನು ಎಲ್ಲರೂ ತೆಗೆದುಕೊಳ್ಳಬೇಕು.